ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾಲ್ಕನೇ ವಿಡಿಯೋ ಅಂದರೆ ವೈರ್ಲೆಸ್ PSI. ಸೊ 2020 ರಿಕ್ರೂಟ್ಮೆಂಟ್ ಏನು ನಡೆದಿದೆಯಲ್ಲ ಕರ್ನಾಟಕದಲ್ಲಿ, ಸೊ ಅದರಲ್ಲಿ ಎಲೆಕ್ಟ್ರಾನಿಕ್ ಸಿಲೆಬಸ್ ಪರ್ಟಿಕ್ಯುಲರ್ ಆಗಿ ನಾವು ಫೋಕಸ್ ಮಾಡ್ತಿರೋದು ಎಲೆಕ್ಟ್ರಾನಿಕ್ ಸಿಲೆಬಸ್. ಸೊ ಆಲ್ರೆಡಿ ನಾನು ಹಿಂದಿನ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ಸೊ ಅರೌಂಡ್ 40 ಕ್ವಶನ್ಸ್ ಎಲೆಕ್ಟ್ರಾನಿಕ್ ಸಿಲೆಬಸ್ ಇಂದಾನೆ ಬರೋದು. ಸೊ ಐ ಮೀನ್ ಔಟ್ ಆಫ್ 150 ಮಾರ್ಕ್ಸ್ 50 ಮಾರ್ಕ್ಸ್ ಎಲ್ಲ ಬರೋದು ಬರೀ ಈ ಎಲೆಕ್ಟ್ರಾನಿಕ್ಸ್ ಪಾರ್ಟಿಂದ. ಸೊ ಮೆಂಟಲ್ ಅಬಿಲಿಟಿ ಮತ್ತು ಜನರಲ್ ಸೈನ್ಸ್ ಬಿಟ್ಟು ಬೇರೆ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಪ್ರೋಗ್ರಾಮಿಂದ ಬರೋದು 40 ಕ್ವಶನ್ಸ್, ನಿಯರ್ಲಿ 50 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಅದರಿಂದ ಇದು ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ PSI ವೈರ್ಲೆಸ್ಗೆ, ಪರ್ಟಿಕ್ಯುಲರ್ಲಿ ವೈರ್ಲೆಸ್ ಇರುತ್ತಲ್ಲ. ಸೊ ಇದೊಂದು ಟೆಕ್ನಿಕಲ್ ಪೋಸ್ಟ್ ಆಗಿರೋದ್ರಿಂದ ಟೆಕ್ನಿಕಲ್ ಕ್ವಶನ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಅದಕ್ಕಾಗಿ ನಾವು ಸ್ಪೆಷಲ್ ಲೆಕ್ಚರ್ ಸೀರೀಸನ್ನು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದರಲ್ಲಿ ಆಲ್ರೆಡಿ 3 ವಿಡಿಯೋಸ್ ಅಪ್ಲೋಡ್ ಆಗಿದೆ. ಸೊ ಫಸ್ಟ್ ವಿಡಿಯೋ ಏನು ಸಿಲೆಬಸ್ ಇರುತ್ತೆ ಅದ್ರ ಬಗ್ಗೆ, ಆಮೇಲೆ ಸೆಕೆಂಡ್ ವಿಡಿಯೋದಲ್ಲಿ ಅದ್ರ ಫಸ್ಟ್ ಪಾರ್ಟು, ಥರ್ಡ್ ವಿಡಿಯೋದಲ್ಲಿ ಅದ್ರ ಮತ್ತೆ ನೆಕ್ಸ್ಟ್ ಪಾರ್ಟು, ಇದು 4th ವಿಡಿಯೋ. ಅದರಲ್ಲಿ ಇವತ್ತಿನ ಟಾಪಿಕ್ ನಾವು ಏನು ಡಿಸ್ಕಸ್ ಮಾಡ್ತಿದ್ದೀವಿ, ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ಅಂದರೆ ಏನು ಅಂತ. ಸೊ ಹಿಂದಿನ ವಿಡಿಯೋಸಲ್ಲಿ ನಾವು ನೋಡಿದ್ದೀವಿ, ಮಟೀರಿಯಲ್ಸನ್ನು ಡಿಸ್ಕಸ್ ಮಾಡಿದ್ದೀವಿ. ಆಮೇಲೆ ಡೂಪಿಂಗ್ ಅಂದ್ರೇನು, ಸೆಮಿ ಕಂಡಕ್ಟರ್ ಅಂದ್ರೇನು, N ಟೈಪ್ ಅಂದ್ರೇನು, P ಟೈಪ್ ಅಂದ್ರೇನು, ಸುಮಾರು ಕೇಳಿರೋ ಕ್ವಶನ್ಸ್ ಎಲ್ಲ ಲಿಸ್ಟ್ ಮಾಡಿದೆ. ಆಮೇಲೆ ಅಪ್ಲೈಡ್ ಕ್ವಶನ್ಸ್ ಹೇಗೆ ಕೇಳ್ತಾರೆ, ಸೊ ಪ್ರಾಬ್ಲಮ್ಸ್ ಹೇಗಿರುತ್ತೆ ಅದರಲ್ಲಿ. ಫಸ್ಟ್ ನಾನು ಥಿಯರಿ ಆ್ಯಸ್ ಯೂಶುವಲ್ ನಾನು ಫಸ್ಟ್ ಥಿಯರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಅದರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಕೇಳಿರುವಂಥ ಕ್ವಶನ್ಸನ್ನು ಲಿಸ್ಟ್ ಮಾಡಿರ್ತೀನಿ. ಆಮೇಲೆ ಲಾಸ್ಟಲ್ಲಿ ಒಂದು ಟ್ರಿಕ್ಕಿ ಕ್ವಶನ್ ಇರುತ್ತೆ, ಅಂದರೆ ಅಪ್ಲೈಡ್ ಟೈಪ್ ಆಫ್ ಕ್ವಶನ್. ಅದು ನಿಮಗೆ ಒಂಥರ ಪ್ರಾಬ್ಲಮ್ ಮೆಟಿಕಾಗಿ ಅನಿಸುತ್ತೆ. ಸೊ ಅದನ್ನು ನಾವು ಡಿಕೋಡ್ ಮಾಡಿ ಅದನ್ನು ಸಿಂಪ್ಲಿಫೈ ಮಾಡಿಕೊಂಡು ಆನ್ಸರನ್ನು ಹುಡುಕಬೇಕು. ಓಕೆ, ಸೊ ಇದು ಜನರಲ್ ಪ್ಯಾಟರ್ನ್ ಆಗುತ್ತೆ, ನಾವು ಏನೇನು ಈ ವಿಡಿಯೋದಲ್ಲಿ ಕಲಿತೀವಿ. ಸೊ ಈ ವಿಡಿಯೋದಲ್ಲಿ ನೀವು ಏನೇನು ಕಲಿತೀರಾ, ಸೊ ಮಾಡ್ಯುಲೇಷನ್ ಅಂದರೆ ಏನಂತ ಗೊತ್ತಾಗುತ್ತೆ, ಡಿಮಾಡ್ಯುಲೇಷನ್ ಅಂದರೆ ಏನಂತ ಗೊತ್ತಾಗುತ್ತೆ. ಸೊ ಯಾಕೆ ಮಾಡ್ಯುಲೇಷನ್ ಮಾಡ್ತೀವಿ, ಯಾಕೆ ಡಿಮಾಡ್ಯುಲೇಷನ್ ಇರಬೇಕು, ಎಲ್ಲಿ ಮಾಡ್ತೀವಿ ಡಿಮಾಡ್ಯುಲೇಷನು ಮತ್ತು ಮಾಡ್ಯುಲೇಷನು ಎರಡನ್ನ ನೋಡ್ತೀವಿ. ಓಕೆ, ಸೊ ಫಸ್ಟ್ ಪಾರ್ಟ್ ಇದಾಗುತ್ತೆ. ನೆಕ್ಸ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಆ್ಯಸ್ ಯೂಶುವಲ್ ನಮಗೆ PSIಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳ್ತಾರೆ. ಸೊ ಅದರಿಂದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಯಾವ್ಯಾವ ಈ ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ಗೆ ಸಂಬಂಧಿಸಿದ ಕ್ವಶನ್ಸ್ ಇದೆಯೋ ಅದನ್ನೆಲ್ಲ ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ಆ ಕ್ವಶನ್ಸ್ ಎಲ್ಲ ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ತಾ ಅವಕ್ಕೆ ಏನು ಆನ್ಸರ್ ಅಂತ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಬಿಫೋರ್ ದ್ಯಾಟ್ ಗೈಸ್, ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ವಿಡಿಯೋ ನಿಮಗೆ ಲೈಕ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಓಕೆ, ಸೊ ಯಾಕಂದರೆ ನಾವು ಈ ವೈರ್ಲೆಸ್ಸಲ್ಲಿ ಏನೇನು ಸಿಲೆಬಸ್ ಇದೆಯೋ ಪೂರ್ತಿ ಸಿಲೆಬಸ್ನ ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಇದರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಾವು ಮಾಡೋದು ನಿಮ್ಮಿಂದ ಸ್ವಲ್ಪ ಹೆಲ್ಪ್ ನಮಗೂ ಆಗುತ್ತೆ ಅಂತಾನೆ. ಓಕೆ, ಸೊ ಅದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಗೈಸ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಹಿಯರ್. ಓಕೆ, ಸೊ ಫಸ್ಟ್ ನೋಡೋಣ ಇವಾಗ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತೀನಿ, ನಾನು ಸ್ಲೈಡ್ ಶೋ ಇರ್ತೀನಿ, ಒಂದು ನಿಮಿಷ. ಓಕೆ, ಆಲ್ರೈಟ್. ಸೊ ಫ್ರಮ್ ಬಿಗ್ನಿಂಗ್. ಓಕೆ, ಸೊ ವಾಟ್ ಈಸ್ ಮಾಡ್ಯುಲೇಷನ್, ಇಲ್ಲಿ ಫಸ್ಟ್ ಆಗಿರೋದೆ ವಾಟ್ ಈಸ್ ಮಾಡ್ಯುಲೇಷನ್ ಅಂತ. ಸೊ ಇದರಲ್ಲಿ TION ಕಾಣಿಸ್ತಿಲ್ಲ. ಸೊ ಮಾಡ್ಯುಲೇಷನ್ ಫಸ್ಟು ನಾವು ನೋಡೋಣ, ವಾಟ್ ಈಸ್ ಮಾಡ್ಯುಲೇಷನ್ ಅಂತ. ಮಾಡ್ಯುಲೇಷನ್ ಅಂದರೆ ಏನು? ಸೊ ಮಾಡ್ಯುಲೇಷನ್ ಇಸ್ ದ ಪ್ರೊಸೆಸ್ ಆಫ್ ಮಿಕ್ಸಿಂಗ್ ದ ಒರಿಜಿನಲ್ ಸಿಗ್ನಲ್ ವಿತ್ ಕ್ಯಾರಿಯರ್ ಸಿಗ್ನಲ್. ಸೊ ನಾನು ಅನ್ಕೋತೀನಿ ಹೈಲೈಟರ್ ಏನು ಇಲ್ಲಿ ಬೇಕಾಗಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಏನೇನು ಹೈಲೈಟ್ ಮಾಡಬೇಕು ಅದನ್ನು ನೀಟಾಗಿ ಕಲರನ್ನು ಚೇಂಜ್ ಮಾಡಿ ಹಾಕಿದ್ದೀನಿ. ಸೊ ಏನೇನು ಟರ್ಮ್ಸ್ ಇಲ್ಲಿ ಇಂಪಾರ್ಟೆಂಟ್ ಇದೆಯೋ ಅದನ್ನು ನಾನು ಆಲ್ರೆಡಿ ಕಲರ್ ಚೇಂಜ್ ಮಾಡಿದ್ದೀನಿ. ಸೊ ಹೈಲೈಟರ್ ಎಲ್ಲ ಜಾಸ್ತಿ ನಾನು ಏನು ಯೂಸ್ ಮಾಡಲ್ಲ. ಸೊ ಆಪ್ಷನ್ಸ್ ಹಾಕುವಾಗ ಅಷ್ಟೇ ಇದನ್ನು ಹೈಲೈಟರ್ ಯೂಸ್ ಮಾಡ್ತೀನಿ. ಅದರ್ವೈಸ್ ನಾನು ನಿಮಗೆ ಇಲ್ಲಿ ಆಲ್ರೆಡಿ ನೋಡಿ, ಸೊ ಒರಿಜಿನಲ್ ಸಿಗ್ನಲು, ಕ್ಯಾರಿಯರ್ ಸಿಗ್ನಲು, ಇದನ್ನೆಲ್ಲ ಹೀಗೆ ಕಲರ್ ಚೇಂಜ್ ಮಾಡಿ ಬೋಲ್ಡ್ ಟೈಪಲ್ಲಿ ಹಾಕಿದ್ದೀನಿ. ಸೊ ನೋಟ್ಸ್ ಕರೆಕ್ಟಾಗಿ ಪ್ರಿಪೇರ್ ಆಗಿದೆ. ಸೊ ನೀವು ವಿಡಿಯೋಸನ್ನು ಗೈಸ್ ಪದೇ ಪದೇ ನೋಡಿ, ಯಾಕಂದರೆ ಒಂದ್ಸತಿ ನೋಡಿದ್ರೆ ಬಹುಶಃ ನೀವು ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡಿಂದ ಇರೋದ್ರಿಂದ ನಿಮಗೆ ಅರ್ಥ ಆಗಲ್ಲ. ಸೊ ನೀವು 2-3 ಸತಿ ಈ ವಿಡಿಯೋಸನ್ನು ಕಂಟಿನ್ಯೂಸ್ ಆಗಿ ಫ್ರೀ ಟೈಮಲ್ಲಿ ನೋಡಿದ್ರೆ ಸೊ ನಿಮಗೆ ತಾನೇ ಅರ್ಥ ಆಗುತ್ತೆ. ಓಕೆ, ಸೊ ನಾನು ಸ್ಲೋಗಿನೇ ಎಕ್ಸ್ಪ್ಲೇನ್ ಮಾಡೋದು. ಓಕೆ, ಸೊ ಎಲ್ಲ ನಮ್ಮ ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ BSc ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಸೊ ಅವರಿಗೆ ಅರ್ಥ ಆಗೋ ಹಾಗೆ ಸ್ವಲ್ಪ ಸ್ಲೋಗಿ ನಾನು ಫೇಸಲ್ಲಿ ಹೇಳ್ತೀನಿ. ಬಟ್ ಆದರೂ ನಿಮಗೆ ಏನಾದರೂ ಇನ್ನೂ ಸ್ಲೋ ಬೇಕಂದರೆ ಕಮೆಂಟ್ ಮಾಡಿ ಗೈಸ್, ನಾನು ಇನ್ನೂ ಫೇಸನ್ನು ಅಡ್ಜಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಆಲ್ರೈಟ್. ಸೊ ಮಾಡ್ಯುಲೇಷನ್ ಈಸ್ ದ ಪ್ರೊಸೆಸ್ ಆಫ್ ಮಿಕ್ಸಿಂಗ್ ದ ಒರಿಜಿನಲ್ ಸಿಗ್ನಲ್ ವಿತ್ ದ ಕ್ಯಾರಿಯರ್ ಸಿಗ್ನಲ್. ಸೊ ಮಾಡ್ಯುಲೇಷನ್ ಅಂದರೆ ಒಂದು ಒರಿಜಿನಲ್ ಸಿಗ್ನಲ್ ಇರುತ್ತೆ. ಓಕೆ, ಸೊ ಇದು ಒರಿಜಿನಲ್ ಸಿಗ್ನಲ್ ಅಂದ್ಕೊಳ್ಳಿ. ಆಮೇಲೆ ಕ್ಯಾರಿಯರ್ ಸಿಗ್ನಲ್, ರೆಡ್ಡಲ್ಲಿರೋದು ಕ್ಯಾರಿಯರ್ ಸಿಗ್ನಲ್, ಅದನ್ನು ನಾವು ಒಂದು ಮಾಡ್ಯುಲೇಷನ್ ಅಂತಂದರೆ ಒಂದು ಮಾಡ್ಯುಲೇಷನ್ ಯೂನಿಟ್ ಅಂತ ಇರುತ್ತೆ. ಸೊ ಇದೆರಡು ಈ ರೌಂಡ್ ಒಳಗಡೆ ಹೋಗುತ್ತೆ, ಇದು ಮಾಡ್ಯುಲೇಷನ್ ಬಾಕ್ಸ್ ಅಂತ ಅಂದ್ಕೊಳ್ಳಿ.
ಅದರಿಂದ ಏನು ಔಟ್ಪುಟ್ ಬರುತ್ತಲ್ಲ, ಸೊ ಅದೇನಿರುತ್ತೆ ಮಾಡ್ಯುಲೇಟೆಡ್ ಔಟ್ಪುಟ್ ಆಗಿರುತ್ತೆ. ಓಕೆ, ಸೊ ಇದು ಮಾಡ್ಯುಲೇಟೆಡ್ ಔಟ್ಪುಟ್ ಇದೆ. ಸೊ ಇದು ಒರಿಜಿನಲ್ ಸಿಗ್ನಲ್ ಮತ್ತು ಕ್ಯಾರಿಯರ್ ಸಿಗ್ನಲ್ ಅನ್ನ ಮಿಕ್ಸ್ ಮಾಡಿ ಒಂದು ಮಾಡ್ಯುಲೇಟೆಡ್ ಸಿಗ್ನಲ್ ಹೊರಗಡೆ ಬರುತ್ತೆ. ಸೊ ಇದಕ್ಕೆ ಮಾಡ್ಯುಲೇಷನ್ ಅಂತಾರೆ. ಸೊ ಇದರಲ್ಲಿ ನಡೆಯೋದು ಮಾಡ್ಯುಲೇಷನ್. ಓಕೆ, ಸೊ ಇಲ್ಲಿ ನಡೆಯೋದು ಮಾಡ್ಯುಲೇಷನ್. ಸೊ ಇದು ಎಮ್ ಅನ್ನೋದು ಮಾಡ್ಯುಲೇಷನ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ಎಕ್ಸಾಂಪಲ್ಸ್ ಫಾರ್ ಕ್ಯಾರಿಯರ್ ಸಿಗ್ನಲ್. ನಾ ಕ್ಯಾರಿಯರ್ ಸಿಗ್ನಲ್ ಅಂತ ಹೇಳ್ತೀನಲ್ಲ, ಸೊ ಒರಿಜಿನಲ್ ಸಿಗ್ನಲ್ ಏನಾಗಿರ್ಬೋದು, ಇಲ್ಲಿ ಒರಿಜಿನಲ್ ಸಿಗ್ನಲ್ ತುಂಬಾ ಇರುತ್ತೆ. ಆಮೇಲೆ ಕ್ಯಾರಿಯರ್ ಸಿಗ್ನಲ್ ಫಸ್ಟ್ ನೋಡಿ. ಸೊ ಸೈನ್ ವೇವ್ ಆಗಿರ್ಬೋದು, ಕೊಸೈನ್ ಆಗಿರ್ಬೋದು, ಸ್ಕ್ವೇರ್ ವೇವ್ ಆಗಿರ್ಬೋದು. ಸೊ ಸೈನ್ ಅಂದ್ರೆ ಹೀಗಿರುತ್ತೆ ವೇವ್, ಕಾಸ್ ಅಂತಂದ್ರೆ 90 ಡಿಗ್ರಿ ಫೇಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಸಮಥಿಂಗ್ ಲೈಕ್ ದಿಸ್ ಹಿಂಗಿರುತ್ತೆ. ಆಮೇಲೆ ಸ್ಕ್ವೇರ್ ಅಂತಂದ್ರೆ ನಿಮ್ಗೆ ಗೊತ್ತು, ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. ಸೊ ಇದರಲ್ಲಿ ನೀಟಾಗಿ ಡ್ರಾ ಮಾಡಕ್ ಆಗ್ತಿಲ್ಲ. ಸೊ ಸ್ಕ್ವೇರ್ ಅಂತಂದ್ರೆ ಹೀಗಿರುತ್ತೆ. ಓಕೆ, ಸೊ ಇದು ಸ್ಕ್ವೇರ್ ವೇವ್ ಇರುತ್ತೆ. ಸೊ ಸ್ಕ್ವೇರ್ ಆಗಿರುತ್ತೆ. ಓಕೆ, ಸೊ ಇದಾಯ್ತು ಸೈನು, ಕಾಸ್ ಮತ್ತು ಸ್ಕ್ವೇರ್ ಇದ್ರ ಬಗ್ಗೆ ಕ್ಯಾರಿಯರ್ ಸಿಗ್ನಲ್ಗೆ ಎಕ್ಸಾಂಪಲ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನೋಡಿ, ಸೊ ಸಪೋಸ್ ಒರಿಜಿನಲ್ ಸಿಗ್ನಲ್ಗೆ ಏನು ಎಕ್ಸಾಂಪಲ್ ಇರ್ಬೋದು ಅಂತ. ಒರಿಜಿನಲ್ ಸಿಗ್ನಲ್ ಏನಾದರೂ ಆಗಿರ್ಬೋದು, ವಾತಾವರಣ ಅಥವಾ ಈ ಎನ್ವಿರಾನ್ಮೆಂಟ್ ಅಲ್ಲಿ ಕ್ರಿಯೇಟ್ ಆಗುವಂಥ ಯಾವುದೇ ಸಿಗ್ನಲ್ ಅನ್ನು ನಾವು ಒರಿಜಿನಲ್ ಸಿಗ್ನಲ್ ಅಂತ ಅಸ್ಯೂಮ್ ಮಾಡ್ಕೋಬಹುದು. ಸೊ ಅದು ವಾಯ್ಸ್ ಸಿಗ್ನಲ್ ಆಗಿರ್ಬೋದು. ನಾನು ಮಾತಾಡ್ತಿದ್ದೀನಿ ಇವಾಗ, ಸೊ ಅದು ರೆಕಾರ್ಡ್ ಆಗ್ತಿದೆ. ನಾನು ಏನಾದರೂ ಮಾತಾಡ್ತಿದ್ದೀನಿ, ಇದೆಲ್ಲ ಒರಿಜಿನಲ್ ಸಿಗ್ನಲ್, ಇದೆಲ್ಲ ವಾಯ್ಸ್ ಸಿಗ್ನಲೇ. ಸೊ ಆಡಿಯೋ ತಂದರೆ ಅದು ಕೂಡ ವಾಯ್ಸ್ ಸಿಗ್ನಲ್ ಆಯಿತು. ದೆನ್ ವಿಡಿಯೋ ತಂದರೆ ನೀವು ವಿಡಿಯೋ ನೋಡ್ತಿದ್ದೀರಾ, ಅದಕ್ಕೊಂದು ಅನಲಾಗ್ ಸಿಗ್ನಲ್ ಜನ್ರೇಟ್ ಆಗಿ ನಿಮ್ಮ ಸಿಸ್ಟಮಿಗೆ ಅಥವಾ ನಿಮ್ಮ ಫೋನಲ್ಲಿ ಬಂದು ಅದೆಲ್ಲ ಡಿಕೋಡ್ ಆಗಿ ಆಮೇಲೆ ಡಿಸ್ಪ್ಲೇ ಆಗುತ್ತೆ. ಸೊ ವಿಡಿಯೋ ಕೂಡ ಒಂದು ಒರಿಜಿನಲ್ ಸಿಗ್ನಲ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಡೇಟಾ ಆಗಿರ್ಬೋದು, ಎನಿ ನ್ಯಾಚುರಲಿ ಪ್ರೊಡ್ಯೂಸ್ ಸಿಗ್ನಲ್. ಅಂದರೆ ಸಾಮಾನ್ಯವಾಗಿ ತಯಾರಾಗುವಂಥ ಯಾವುದೇ ಸಿಗ್ನಲ್ ಕೂಡ ನ್ಯಾಚುರಲ್ ಸಿಗ್ನಲ್ ಆಗಿ ಆ್ಯಕ್ಟ್ ಆಗುತ್ತೆ ಅಂತ ಇದರ ಅರ್ಥ. ಓಕೆ, ಸೊ ಮಾಡ್ಯುಲೇಷನ್ ಅಂದರೆ ಒರಿಜಿನಲ್ ಸಿಗ್ನಲನ್ನು ಕ್ಯಾರಿಯರ್ ಸಿಗ್ನಲ್ ಜೊತೆ ಮಿಕ್ಸ್ ಮಾಡಿ ಅದ್ರ ಸ್ಟ್ರೆಂತನ್ನು ಇನ್ಕ್ರೀಸ್ ಮಾಡೋದಕ್ಕೆ ಮಾಡ್ಯುಲೇಷನ್ ಸಿಗ್ನಲ್ ಅಂತೀವಿ. ಸೊ ಯಾಕೆ ಮಾಡ್ತೀವಿ ನಾವು ಮಾಡ್ಯುಲೇಷನು? ಒರಿಜಿನಲ್ ಸಿಗ್ನಲ್ ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡೋಕ್ಕಾಗಲ್ಲ. ಸೊ ದ್ಯಾಟ್ಸ್ ವೈ ಅದನ್ನು ಕ್ಯಾರಿಯರ್ ಸಿಗ್ನಲ್ ಜೊತೆ ಸಿಂಕ್ ಮಾಡಿ ಅಥವಾ ಮಿಕ್ಸ್ ಮಾಡಿ ಜಾಸ್ತಿ ಡಿಸ್ಟೆನ್ಸನ್ನು ಕವರ್ ಮಾಡೋ ಹಾಗೆ ಮಾಡ್ತೀವಿ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಇದೆ ಏನು ಅಂತ, ಅಂದರೆ ಮಾಡ್ಯುಲೇಷನ್ ಏನಕ್ಕೆ ಮಾಡ್ತೀವಿ ಅಂತ. ಓಕೆ, ಸೊ ಅದನ್ನು ನೋಡೋಣ. ಓಕೆ, ಸೊ ಇದರಲ್ಲಿ ಸ್ವಲ್ಪ ಹೈಡ್ ಆಗ್ತಿದೆ ಅನ್ನಿಸ್ತದೆ ಗಾಯ್ಸ್ ನನಗೆ. ಸೊ ವೈ ವಿ ನೀಡ್ ಮಾಡ್ಯುಲೇಷನ್. ಸೊ ಇಲ್ಲಿ ಹಿಂಗಡೆ ಮಾಡ್ಯುಲೇಷನ್ ಅಂತ ಬರ್ತಿದ್ದೀನಿ ಅಷ್ಟೇ. ಸೊ ಈ ಮಾರ್ಕರಿಂದ ಹೈಡ್ ಆಗ್ತಿದೆ, ಸಾರಿ ಫಾರ್ ದ್ಯಾಟ್ ಒನ್. ಓಕೆ, ಸೊ ಇವಾಗ ನೋಡಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದರೆ ಮಾಡ್ಯುಲೇಷನ್ ನಮಗೆ ಏನಕ್ಕೆ ಬೇಕು. ಓಕೆ, ಸೊ modulation is required because the bare signal cannot cover a large distance because the environment is highly fading in nature. So signal will lose its strength as it propagates through the nature. ಸೊ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಮಾಡ್ಯುಲೇಷನ್ ಏನಕ್ಕೆ ಬೇಕು? ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ತೊಗೊಂಡು ನಿಮ್ಗೆ ಗೈಸ್ ಹೇಳ್ತೀನಿ. ಸೊ ನೀವು ನಿಮ್ಮ ವಿಲೇಜಲ್ಲಿ ಇದ್ದೀರಾ ಅನ್ಕೊಳ್ಳಿ. ಓಕೆ, ಸೊ ನೀವು ಬೆಂಗಳೂರಿಗೆ ಬರಬೇಕು ಅಂದರೆ ನೀವೇನು ಫೂಟಿಂದ ಐ ಮೀನ್ ವಾಕ್ ಮಾಡ್ಕೋತ ಬರ್ತೀರಾ? ಇಲ್ಲ, ಬರೋಕ್ಕಾಗಲ್ಲ. ಯಾಕಂದರೆ ತುಂಬ ಜಾಸ್ತಿ ಇರುತ್ತೆ ಡಿಸ್ಟೆನ್ಸು. ಸೊ ಅದು ಕವರ್ ಮಾಡೋದು ಪಾಸಿಬಲ್ ಇಲ್ಲ. ಅದಕ್ಕೆ ನೀವು ವಾಕಿಂಗಲ್ಲೇ ಬರೋದು ಸಾಧ್ಯವಿಲ್ಲದ ಮಾತು. ಓಕೆ, ಸೊ ಅದಕ್ಕೆ ನೀವೇನು ಮಾಡ್ತೀರಾ? ಬಸ್ ಹತ್ಕೊಂಡು ಬರ್ತೀರಾ, ಟ್ರೈನ್ ಹತ್ಕೊಂಡು ಬರ್ತೀರಾ, ಇಲ್ಲ ಬೈಕಲ್ಲಿ ಬರ್ತೀರಾ. ಸೊ ಅಂದರೆ ನೀವೇನು ಮಾಡ್ತೀರಾ, ಒಟ್ಟಿನಲ್ಲಿ ಒಂದು ವಾಹನವನ್ನು ಅರೇಂಜ್ ಮಾಡ್ಕೋತೀರಾ. ಏನಕ್ಕೆ ಅರೇಂಜ್ ಮಾಡ್ತೀರಾ ವಾಹನವನ್ನು? ಯಾಕಂದರೆ ನೀವು ಜಾಸ್ತಿ ಡಿಸ್ಟೆನ್ಸನ್ನು ಫೂಟಲ್ಲೇ ಕವರ್ ಮಾಡ್ಕೊಳಕ್ಕೆ ಆಗಲ್ಲ. ಅದರಿಂದ ನೀವು ಒಂದು ವಾಹನ ಅರೇಂಜ್ ಮಾಡ್ಕೊಂಡು ಅದ್ರ ಮೇಲೆ ರೈಡ್ ಮಾಡಿಕೊಂಡು ಬೆಂಗಳೂರನ್ನು ಮುಟ್ತೀರಾ. ಓಕೆ, ಸೊ ಇದಾಯಿತು ನಮ್ಮ ರಿಯಲ್ ಲೈಫ್ ಸಿಚುವೇಶನ್. ಸೊ ಸಿಗ್ನಲಲ್ಲೂ ಸೇಮ್ ಆಗುತ್ತೆ ಗೈಸ್. ಸೊ ನಿಮ್ಮ ಪೊಸಿಷನಲ್ಲಿ ಒರಿಜಿನಲ್ ಸಿಗ್ನಲನ್ನು ಇಟ್ಕೊಳ್ಳಿ. ಸೊ ಒರಿಜಿನಲ್ ಸಿಗ್ನಲು ಬೇರಾಗಿ ಅಂದರೆ ಒರಿಜಿನಲ್ ಸಿಗ್ನಲ್ ಅಷ್ಟೇ ಟ್ರಾನ್ಸ್ಮಿಟ್ ಮಾಡಿದ್ರೆ ರಿಸೀವರಿಗೆ ಮುಟ್ಟಕ್ಕಾಗಲ್ಲ. ಯಾಕಂದರೆ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಅದು ಅದ್ರ ಸ್ಟ್ರೆಂತ್ ಕಳ್ಕೊಳುತ್ತೆ. ಯಾಕಂದರೆ ಒರಿಜಿನಲ್ ಸಿಗ್ನಲ್ ಸ್ಟ್ರೆಂತ್ ತುಂಬ ಕಡಿಮೆ ಇರುತ್ತೆ. ಸೊ ನಾನು ಮಾತಾಡ್ತಿರೋದು ತುಂಬ ದೂರದವರೆಗೆ ಕೇಳಿಸೋಕೆ ಸಾಧ್ಯ ಇಲ್ಲ. ಓಕೆ, ಯಾಕಂದರೆ ಅದ್ರದ್ದು ಸ್ಟ್ರೆಂತ್ ಏನಿರುತ್ತೆ, ನಾನು ಮಾತಾಡ್ತಿರೋ ಸಿಗ್ನಲ್ದು ಕಮ್ಮಿ ಇರುತ್ತೆ. ಸೊ ನಾನು ಅದನ್ನ ಏನು ಮಾಡ್ತೀನಿ, ಲೌಡ್ ಸ್ಪೀಕರಿಗೆ ಹಾಕಿ ದೊಡ್ಡ ಸೌಂಡಲ್ಲಿ ಪ್ರೊಡ್ಯೂಸ್ ಮಾಡಿದಾಗ ಎಲ್ಲರಿಗೂ ಕೇಳಿಸುತ್ತೆ. ಸೊ ಸೇಮ್ ಕಾನ್ಸೆಪ್ಟ್ ಎಲೆಕ್ಟ್ರಾನಿಕ್ಸಲ್ಲೇ ಆಗುತ್ತೆ. ಸೊ ಅದು ಒರಿಜಿನಲ್ ಸಿಗ್ನಲ್ ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡೋಕ್ಕಾಗಲ್ಲ ಅಂತ ನಾವೇನು ಮಾಡ್ತೀವಿ, ಅದನ್ನು ಕ್ಯಾರಿಯರ್ ಸಿಗ್ನಲ್ ಜೊತೆ ಸಿಂಕ್ ಮಾಡ್ತೀವಿ. ಅಂದರೆ ಕ್ಯಾರಿಯರ್ ಸಿಗ್ನಲ್ ಮೇಲೆ ಒರಿಜಿನಲ್ ಸಿಗ್ನಲನ್ನು, ಸೊ ಇದು ಕ್ಯಾರಿಯರ್ ಸಿಗ್ನಲ್ ಇರುತ್ತೆ ಸಿ, ಅದ್ರ ಮೇಲೆ ಒರಿಜಿನಲ್ ಸಿಗ್ನಲನ್ನು ಓವರ್ಲ್ಯಾಪ್ ಮಾಡಿ ಈ ಎರಡನ್ನ ಸೇರಿಸಿ ನಾವು ಟ್ರಾನ್ಸ್ಮಿಟ್ ಮಾಡ್ತೀವಿ. ಸೊ ಟ್ರಾನ್ಸ್ಮಿಟ್ ಮಾಡಿದಾಗ ಇದು ಜಾಸ್ತಿ ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ. ಸೊ ಬೆಂಗಳೂರಿಂದ ನಿಮ್ಮ ಊರದವರೆಗೆ ಡಿಸ್ಟೆನ್ಸ್ ಕವರ್ ಮಾಡಬೇಕಂದ್ರೆ ಒರಿಜಿನಲ್ ಸಿಗ್ನಲ್ ಅಷ್ಟೇ ಟ್ರಾನ್ಸ್ಮಿಟ್ ಮಾಡಿದ್ರೆ ಬರಲ್ಲ. ಸೊ ಅದಕ್ಕೆ ನೀವು ಕ್ಯಾರಿಯರ್ ಸಿಗ್ನಲನ್ನು ಅದ್ರ ಜೊತೆ ಆ್ಯಡ್ ಮಾಡಿ ಟ್ರಾನ್ಸ್ಮಿಟ್ ಮಾಡಿದ್ರೆ ಅದು ಕರೆಕ್ಟಾಗಿ ನಿಮ್ಮ ಊರಿಗೆ ಬಂದು ರೀಚ್ ಆಗುತ್ತೆ. ಸೊ ಇದು ಗೈಸ್ ಬೆಸ್ಟ್ ಎಕ್ಸಾಂಪಲ್. ನಿಮಗೆ ಅರ್ಥ ಮಾಡ್ಕೋಬೇಕಂದ್ರೆ
ಯಾಕಂದರೆ ಒರಿಜಿನಲ್ ಸಿಗ್ನಲ್ ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡೋಂಗಿಲ್ಲ, ಅದಕ್ಕೆ ನಾವು ಮಾಡ್ಯುಲೇಷನ್ ಮಾಡಬೇಕಾಗುತ್ತೆ. ಸೊ ಮಾಡ್ಯುಲೇಷನ್ ಇಸ್ ಡನ್ ಬಿಕಾಸ್ a bare signal cannot cover a larger distance. So in order to increase the strength of the original signal, we are adopting for the modulation technique here. Okay, so idrarಥ modulation ಏನಕ್ಕೆ ಮಾಡ್ತೀವಿ ಅಂತ ಅರ್ಥ ಆಯ್ತು. Okay, so if you want to get a exact signal which you have sent at the transmitter, and then we need to improve the signal strength by adding an carrier signal to the original signal. So ಇದನ್ನ ಹೇಳಿದ್ದೀನಿ ಗೈಸ್ ಇಲ್ಲಿ. ಸೊ ನೀವು ನೋಡಿ ಹೈಲೈಟ್ ಮಾಡಿದ್ದೀನಿ. ಸೊ ಕ್ಯಾರಿಯರ್ ಸಿಗ್ನಲ್ ಮತ್ತು ಒರಿಜಿನಲ್ ಸಿಗ್ನಲ್ ಇದನ್ನೆರಡನ್ನ ಒಂದು ಇದರಲ್ಲಿ ಮಿಕ್ಸ್ ಮಾಡಿ ಅದನ್ನು ಟ್ರಾನ್ಸ್ಮಿಟ್ ಮಾಡ್ತೀವಿ. ಯಾಕಂದರೆ ಕ್ಯಾರಿಯರ್ ಸಿಗ್ನಲಿಂದ ಒರಿಜಿನಲ್ ಸಿಗ್ನಲ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಡಿಸ್ಟೆನ್ಸ್ ಕವರೇಜ್ ಜಾಸ್ತಿ ಆಗುತ್ತೆ ಅಂತ. ಓಕೆ, ಸೊ ಇದಾಯಿತು ನಮಗೆ ಮಾಡ್ಯುಲೇಷನ್ ಏನಕ್ಕೆ ಬೇಕು ಅಂತ. ನೆಕ್ಸ್ಟ್ ನೋಡೋಣ ಏನಿದೆ. ಓಕೆ, ಸೊ ಮಾಡ್ಯುಲೇಷನ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಮಾಡ್ಯುಲೇಷನ್ ಏನಕ್ಕೆ ಬೇಕು ಅಂತ. ಸೊ ಇವಾಗ ನಾವು ಡಿಸ್ಕಸ್ ಮಾಡೋಣ. ಡಿಮಾಡ್ಯುಲೇಷನ್ ಅಂದರೆ ಏನು, ಡಿಮಾಡ್ಯುಲೇಷನ್ ಯಾಕೆ ನಾವು ಮಾಡ್ತೀವಿ. ಓಕೆ, ಸೊ ದ ಅಪೋಸಿಟ್ ಪ್ರೊಸೆಸ್ ಆಫ್ ಮಾಡ್ಯುಲೇಷನ್ ಈಸ್ ಕಾಲ್ಡ್ ಆಸ್ ಡಿಮಾಡ್ಯುಲೇಷನ್, where we will be removing the carrier signal out from the original signal so that we can understand the signal of interest clearly. ನೋಡಿ ಗೈಸ್ ಎಷ್ಟು ನೈಸ್ ಆಗಿದೆ ಇದು. ಸೊ ಟ್ರಾನ್ಸ್ಮಿಟರ್ ಸೈಡಲ್ಲಿ ನಾವು ಮಾಡ್ಯುಲೇಷನನ್ನು ಮಾಡಿರ್ತೀವಿ. ಮಾಡ್ಯುಲೇಷನ್ ಅಂದರೆ ಕ್ಯಾರಿಯರನ್ನು ಒರಿಜಿನಲ್ ಸಿಗ್ನಲ್ಗೆ ಆ್ಯಡ್ ಮಾಡ್ತೀವಿ. ಸೊ ಒರಿಜಿನಲ್ ಸಿಗ್ನಲ್ O ಪ್ಲಸ್ ಅದಕ್ಕೆ ನಾವು ಕ್ಯಾರಿಯರ್ C ಆ್ಯಡ್ ಮಾಡ್ತೀವಿ. ಇದನ್ನು ವಾತಾವರಣದಲ್ಲಿ ಟ್ರಾನ್ಸ್ಮಿಟ್ ಮಾಡ್ತೀವಿ. ಸೊ ಇಲ್ಲಿ ಟ್ರಾನ್ಸ್ಮಿಟ್ ಅಂತ ಬರಿತೀನಿ ನೋಡಿ. ಸೊ ಇದು ಟ್ರಾನ್ಸ್ಮಿಷನನ್ನು ಇಂಡಿಕೇಟ್ ಮಾಡುತ್ತೆ TX ಅಂತ. ಓಕೆ, ಸೊ ಒರಿಜಿನಲ್ ಸಿಗ್ನಲ್ ಮತ್ತು ಕ್ಯಾರಿಯರ್ ಸಿಗ್ನಲನ್ನು ನಾವು ಇಲ್ಲಿ ಆ್ಯಡ್ ಮಾಡಿ ಟ್ರಾನ್ಸ್ಮಿಟ್ ಮಾಡ್ತೀವಿ. ಸೊ ರಿಸೀವರ್ ಸೈಡಲ್ಲಿ ಏನು ಮಾಡ್ತೀವಿ, ನಾವು ಒರಿಜಿನಲ್ ಸಿಗ್ನಲಿಂದ ಕ್ಯಾರಿಯರ್ ಸಿಗ್ನಲನ್ನು ಮೈನಸ್ ಮಾಡ್ತೀವಿ. ಯಾಕಂದರೆ ನಮ್ಗೆ ಇಂಟ್ರೆಸ್ಟ್ ಇರೋದು ಓನ್ಲಿ ಒರಿಜಿನಲ್ ಸಿಗ್ನಲಲ್ಲಿ. ಯಾಕಂದರೆ ನಾನು ಮಾತಾಡ್ತಿರೋದಷ್ಟೇ ಒರಿಜಿನಲ್ ಸಿಗ್ನಲು, ಇದಷ್ಟೇ ಇನ್ಫಾರ್ಮೇಷನ್. ಸೊ ನಾನು ಯಾರಿಗಾದರೂ ಹೆಲೋ ಹೇಳಿದ್ದೀನಿ, ಸೊ ಅವರಿಗೆ ಹೆಲೋ ಅಷ್ಟೇ ಕೇಳಿಸ್ಬೇಕು. ಈ ಕ್ಯಾರಿಯರ್ ಏನಿರುತ್ತೆ ಇದೆಲ್ಲ ಬೇಕಾಗಿಲ್ಲ. ಕ್ಯಾರಿಯರ್ ಕೆಲಸ ಏನು, ಜಸ್ಟ್ ಈ ಒರಿಜಿನಲ್ ಸಿಗ್ನಲನ್ನು ಅಲ್ಲಿವರೆಗೆ ಕರ್ಕೊಂಡು ಬರೋದು. ಸೊ ಇದು ರಿಸೀವರ್ ಸೈಡ್ ಗೈಸ್. ಸೊ ಇದೆಲ್ಲ ಇಲ್ಲಿ ರಿಸೀವರ್ ಇರುತ್ತೆ. ಸೊ ಅದು RX ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ರಿಸೀವರ್ ಸೈಡಲ್ಲಿ ಒರಿಜಿನಲ್ ಸಿಗ್ನಲಿಂದ ಕ್ಯಾರಿಯರ್ ಸಿಗ್ನಲನ್ನು ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. ಯಾಕಂದರೆ ನಮ್ಗೆ ಬೇಕಾಗಿರೋದು ಒರಿಜಿನಲ್ ಸಿಗ್ನಲ್ ಮಾತ್ರ. ಸೊ ಆ ಪ್ರೊಸೆಸನ್ನು ಡಿಮಾಡ್ಯುಲೇಷನ್ ಅಂತ ಕರಿತೀವಿ. ಸೊ ಅದಕ್ಕೆ ಅದನ್ನು ಅನ್ನೋದು ಅಪೋಸಿಟ್ ಪ್ರೊಸೆಸ್ ಆಫ್ ಮಾಡ್ಯುಲೇಷನ್ ಈಸ್ ಕಾಲ್ಡ್ ಆಸ್ ಡಿಮಾಡ್ಯುಲೇಷನ್. ಸೊ ನಾವು ಕ್ಯಾರಿಯರ್ ಸಿಗ್ನಲನ್ನು ರಿಮೂವ್ ಮಾಡೋದ್ರಿಂದ ಒರಿಜಿನಲ್ ಸಿಗ್ನಲ್ ಏನಿದೆ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ದ್ಯಾಟ್ಸ್ ವೈ ನಾವು ಡಿಮಾಡ್ಯುಲೇಷನನ್ನು ರಿಸೀವರ್ ಸೈಡಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಡಿಮಾಡ್ಯುಲೇಷನ್ ಅಂದರೆ ಏನು ಅಂತ. ನೆಕ್ಸ್ಟ್ ನೋಡಿ, ಡಯಾಗ್ರಾಮೆಟಿಕಲ್ ಎಷ್ಟು ನೀಟಾಗಿ ರಿಪ್ರೆಸೆಂಟ್ ಮಾಡಿದ್ದೀವಿ ಇಲ್ಲಿ. ಸೊ ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ಒಂದು ಚಾನಲಲ್ಲಿ ಹೆಲ್ ಆಗುತ್ತೆ ಅಂತ. ಸೊ ಇದು ನೋಡಿ, ಟ್ರಾನ್ಸ್ಮಿಟರ್ ಇದೆ ಇಲ್ಲಿ. ಸೊ ಇದು ಟ್ರಾನ್ಸ್ಮಿಟರ್ ಮತ್ತು ಇಲ್ಲಿ ರಿಸೀವರ್ ಇದೆ. ಓಕೆ, ಸೊ ಇದ್ರ ನಡುವೆ ಇರೋದು ನೇಚರ್ ಅಥವಾ ವಾತಾವರಣ, ಎನ್ವಿರಾನ್ಮೆಂಟ್ ನೀವೇನಾದರೂ ತೊಗೋಬೋದು. ಸೊ ಎನ್ವಿರಾನ್ಮೆಂಟ್ ಅಂತ ತೊಗೊಳ್ಳಿ ಇದನ್ನು. ಸೊ ಇಲ್ಲಿ ಎನ್ವಿರಾನ್ಮೆಂಟ್ ಇದೆ. ಸೊ ಎನ್ವಿರಾನ್ಮೆಂಟಲ್ಲಿ ಸಿಗ್ನಲ್ ಟ್ರಾನ್ಸ್ಮಿಟ್ ಮಾಡೋ ಮುಂಚೆ ಟ್ರಾನ್ಸ್ಮಿಟರಲ್ಲಿ ಸಿಗ್ನಲ್ ಜನರೇಟ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಸಿಗ್ನಲ್ ಬರ್ತಿದೆ ಅಂತ ಅಂದ್ಕೊಳ್ಳಿ. ಸೊ ಈ ಕಡೆಯಿಂದ ಇನ್ನೊಂದು ಸಿಗ್ನಲ್ ಬರುತ್ತೆ, ಅದು ಕ್ಯಾರಿಯರ್ ಸಿಗ್ನಲ್. ಸೊ ಕ್ಯಾರಿಯರ್ ಸಿಗ್ನಲ್ ಏನಕ್ಕೆ ಬೇಕು, ಮಾಡ್ಯುಲೇಷನ್ ಪ್ರೋಸೆಸ್ಗೆ. ಸೊ ಇಲ್ಲೇನು ಆಗುತ್ತಲ್ಲ ಇದು ಮಾಡ್ಯುಲೇಷನು. ಸೊ ಈ ಕ್ಯಾರಿಯರ್ ಸಿಗ್ನಲ್ಲು ಮತ್ತು ಟ್ರಾನ್ಸ್ಮಿಟರ್ ಒರಿಜಿನಲ್ ಸಿಗ್ನಲ್, ಸೊ ಇದನ್ನು ಟ್ರಾನ್ಸ್ಮಿಟರನ್ನು ಒರಿಜಿನಲ್ ಸಿಗ್ನಲ್ O ಅಂತ ನಾವು ತೊಗೋಬೋದು. ಸೊ ಈ ಒರಿಜಿನಲ್ ಸಿಗ್ನಲ್ ಮತ್ತು ಕ್ಯಾರಿಯರ್ ಸಿಗ್ನಲನ್ನು ಇಲ್ಲಿ ಮಿಕ್ಸ್ ಮಾಡಿ ಇಲ್ಲಿ ಮುಂದೆ ಏನು ಬರುತ್ತಲ್ಲ, ಸೊ ಇಲ್ಲಿ ಮುಂದೆ ಬರುವಂಥ ಸಿಗ್ನಲನ್ನು ನಾವು ಮಾಡ್ಯುಲೇಟೆಡ್ ಸಿಗ್ನಲ್ ಅಂತ ಕರಿತೀವಿ. ಇದರಲ್ಲಿ ಕ್ಯಾರಿಯರ್ ಸಿಗ್ನಲ್ ಕೂಡ ಇರುತ್ತೆ, ಒರಿಜಿನಲ್ ಸಿಗ್ನಲ್ ಕೂಡ ಇರುತ್ತೆ. ಸೊ ಅದನ್ನು ವಾತಾವರಣದ ಮೂಲಕ ಟ್ರಾನ್ಸ್ಮಿಟ್ ಮಾಡ್ತೀವಿ. ಸೊ ಇದರಲ್ಲಿ ಟ್ರಾನ್ಸ್ಮಿಟ್ ಆಗಿ ಬರುತ್ತೆ. ವಾತಾವರಣ ಅಂದರೆ ಈ ಗಾಳಿ ಇದೆಯಲ್ಲ, ಇದ್ರ ಮೂಲಕ ನಾವು ಟ್ರಾನ್ಸ್ಮಿಟ್ ಮಾಡ್ತೀವಿ. ಸೊ ಇಲ್ಲಿ ಇವಾಗ ಬಂದಾಗ ಇಲ್ಲಿ ಡಿಮಾಡ್ಯುಲೇಷನ್ ಪ್ರಕ್ರಿಯೆ ಆಗುತ್ತೆ. ಸೊ ಇಲ್ಲಿ ನೋಡಿ, ಈ ಯೂನಿಟನ್ನು ಡಿಮಾಡ್ಯುಲೇಷನ್ ಯೂನಿಟ್ ಅಂತ ಅಂತೀವಿ. ಸೊ ಇದರಲ್ಲಿ ಈ ಒರಿಜಿನಲ್ ಸಿಗ್ನಲನ್ನು ತೊಗೊಂಡು ಕ್ಯಾರಿಯರ್ ಸಿಗ್ನಲನ್ನು ಇಲ್ಲಿ ನಾವು ಸಬ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅಡಿಷನ್ ಆಗುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ, ಸೊ ಇಲ್ಲಿ ಮೈನಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಸಬ್ಸ್ಟ್ರಾಕ್ಷನ್ ನಡೆಯುತ್ತೆ, ಇಲ್ಲಿ ಅಡಿಷನ್ ನಡೆಯುತ್ತೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಕ್ಯಾರಿಯರ್ ಸಿಗ್ನಲನ್ನು ಒರಿಜಿನಲ್ ಸಿಗ್ನಲಿಂದ ತೆಗಿತೀವಿ. ಸೊ ದ್ಯಾಟ್ಸ್ ವೈ ನಮ್ಗೆ ಇಲ್ಲಿ ಫೈನಲಿ ಸಿಗೋದು ಒರಿಜಿನಲ್ ಸಿಗ್ನಲ್ ಮಾತ್ರ. ಸೊ ದ್ಯಾಟ್ಸ್ ವೈ ನಾನು ಇದನ್ನು ಸೇಮ್ ಕಲರಿಂದ ರಿಪ್ರೆಸೆಂಟ್ ಮಾಡ್ತಿದ್ದೀನಿ. ಸೊ ಈ ಸಿಗ್ನಲ್ಲೇ ವಾಪಸ್ ನಮಗೆ ಇಲ್ಲಿ ಸಿಗೋದು. ಸೊ ಈ ಸಿಗ್ನಲ್ ಮತ್ತು ಈ ಸಿಗ್ನಲ್ ಸೇಮ್ ಇರುತ್ತೆ. ಸೊ
ಸೊ ಜಸ್ಟ್ ಟ್ರಾನ್ಸ್ಪೋರ್ಟೇಷನ್ಗಾಗಿ ನಾವು ಈ ಕ್ಯಾರಿಯರ್ ಸಿಗ್ನಲ್ನ ಜನರೇಟ್ ಮಾಡ್ತೀವಿ. ಮತ್ತು ಇನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ ಗೈಸ್, ಸೊ ಈ ಕ್ಯಾರಿಯರ್ ಜನರೇಟರ್ ಇರುತ್ತಲ್ಲ, ಇಲ್ಲಿ ಸೈನ್ ಯೂಸ್ ಮಾಡಿದ್ರೆ ಇಲ್ಲಿ ಕೂಡ ಸೈನೇ ಯೂಸ್ ಮಾಡಬೇಕು, ಮತ್ತು ಅಷ್ಟೇ ಫ್ರೀಕ್ವೆನ್ಸಿ ಆಗಿರಬೇಕು, ಅಷ್ಟೇ ಫೇಸ್ ಆಗಿರಬೇಕು. ಸೊ ಅಂದ್ರೇ ಆ ಸೇಮ್ ಸಿಗ್ನಲ್ ನಮಗೆ ಇದರಲ್ಲಿರುತ್ತೆ ಆಲ್ರೆಡಿ. ಸೊ ಪ್ಲಸ್ ಸಿಗ್ನಲ್ ಇದರಲ್ಲಿದ್ದರೆ ಮೈನಸ್ ಸಿಗ್ನಲ್ ಅದ್ರ ಜೊತೆ ಆ್ಯಡ್ ಮಾಡಿ ಅವೆರಡನ್ನ ಕ್ಯಾನ್ಸಲ್ ಮಾಡ್ಬೋದು. ಸೊ ದ್ಯಾಟ್ಸ್ ವೈ ನಾವು ಸೇಮ್ ಕ್ಯಾರಿಯರ್ ಜನರೇಟರನ್ನು ಯೂಸ್ ಮಾಡ್ತೀವಿ. ಸೊ ಈ ಕ್ಯಾರಿಯರ್ ಜನರೇಟರ್ ಕೂಡ ಸೇಮ್ನೇ, ಈ ಕ್ಯಾರಿಯರ್ ಕೂಡ ಸೇಮೇ ಇರುತ್ತೆ. ಸೊ ಇದು ಡಿಮಾಡ್ಯುಲೇಷನು ರಿಸೀವರ್ ಸೈಡಲ್ಲಿ ಬರುತ್ತೆ, ಮಾಡ್ಯುಲೇಷನು ಟ್ರಾನ್ಸ್ಮಿಟರ್ ಸೈಡಲ್ಲಿ ಬರುತ್ತೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ ಗೈಸ್. ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ರೆಸ್ಪೆಕ್ಟಿವ್ಲಿ ಎಲ್ಲಾಗುತ್ತೆ, ಯಾವ ಸೈಡಲ್ಲಿ ಮಾಡ್ತೀವಿ ಅಂತ ಕೇಳ್ತಾರೆ. ಸೊ ಆವಾಗ ಮಾಡ್ಯುಲೇಷನು ಟ್ರಾನ್ಸ್ಮಿಟರ್ ಸೈಡಲ್ಲಿರುತ್ತೆ, ರಿಸೀವರು ಡಿಮಾಡ್ಯುಲೇಷನು ರಿಸೀವರ್ ಸೈಡಲ್ಲಿರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ದ್ಯಾಟ್ಸ್ ವೈ ಇದನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ಈ ಡಯಾಗ್ರಾಮ್ ನೆನ್ಪಿಟ್ಕೊಳ್ಳಿ, ನಿಮಗೆ ಯಾವುದಾದ್ರೂ ಕ್ವಶನ್ಸ್ ಬಂದರೆ ಸಾಲ್ವ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಆಲ್ ರೈಟ್, ಸೊ ನೆಕ್ಸ್ಟ್ ಮೂವ್ ಆಗೋಣ. ಓಕೆ, ಸೊ ಇದಿಷ್ಟಾಯಿತು ಗೈಸ್ ಥಿಯರಿ, ಮತ್ತು ಹೇಗೆ ಮಾಡ್ತೀವಿ, ಏನು ಮಾಡ್ತೀವಿ, ಏನಿದೆ ಅದ್ರ ಹಿಂದೆ ಕಾನ್ಸೆಪ್ಟ್ ಅಂತ. ಸೊ ಇವಾಗ ಪ್ರೀವಿಯಸ್ಲಿ ಆಸ್ಡ್ ಕ್ವಶನ್ಸ್, ಸೊ ಪ್ರೀವಿಯಸ್ಲಿ ಆಸ್ಡ್ ಕ್ವಶನ್ಸ್ ಅಂತ ಬರೆದಿದ್ದೀನಿ. ಸೊ ಐ ಹೋಪ್ ನಿಮಗೆ ಕಾಣಿಸ್ತಿದೆ. ಸೊ ಕ್ವಶನ್ಸ್ ಅಂತ ಇದೆ, ಇಲ್ಲಿ ಹಿಂದ್ಗಡೆ ಇರೋದು ಕ್ವಶನ್ಸ್ ಅಂತ ಬರೆದಿದ್ದೀನಿ. ಸೊ ಈ ಮಾರ್ಕರಿಂದ ಅದು ಹೈಡ್ ಆಗುತ್ತೆ. ಓಕೆ, ಸೊ ಫಸ್ಟ್ ಕ್ವಶನ್ಗೆ ಬನ್ನಿ. ಸೊ ದ ಮಾಡೆಮ್ ಈಸ್ ಯೂಸ್ಡ್ ಫಾರ್. ಸೊ ಮಾಡೆಮ್ ಅನ್ನೋದು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಸೊ ಫಾರ್ ಮಿಕ್ಸಿಂಗ್ ದ ಸಿಗ್ನಲ್, ಫಾರ್ ಆಂಪ್ಲಿಫೈಯಿಂಗ್ ದ ಒರಿಜಿನಲ್ ಸಿಗ್ನಲ್, ಫಾರ್ ಮಾಡ್ಯುಲೇಟಿಂಗ್ ಆಸ್ ವೆಲ್ ಆಸ್ ಡಿಮಾಡ್ಯುಲೇಟಿಂಗ್ ದ ಸಿಗ್ನಲ್, ಫಾರ್ ರೆಡ್ಯೂಸಿಂಗ್ ದ ಸ್ಟ್ರೆಂತ್ ಆಫ್ ದ ಸಿಗ್ನಲ್. ಸೊ ಇದರಲ್ಲಿ ನೋಡಿ ಗೈಸ್, ಮಾಡೆಮ್ ಅಂತಂದರೆ ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್. ಸೊ MOD ಅಂತಂದರೆ ಮಾಡ್ಯುಲೇಷನ್ನು, DEM ಅಂತಂದರೆ ಡಿಮಾಡ್ಯುಲೇಷನ್. ಸೊ ಡಿ ಅನ್ನೋದು ಕಾಮನ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಇದು ಮಾಡ್ಯುಲೇಟರ್ ಮತ್ತು ಡಿಮಾಡ್ಯುಲೇಟರ್ ಇರುವಂಥ ಕಾಮನ್ ಹೆಸರು. ಸೊ ಮಾಡೆಮ್ ಅಂತಂದರೆ ಮಾಡ್ಯುಲೇಷನ್ ಮಾಡುತ್ತೆ ಮತ್ತು ಡಿಮಾಡ್ಯುಲೇಷನ್ ಮಾಡುತ್ತೆ. ಸೊ ದ್ಯಾಟ್ಸ್ ವೈ ಇದರಲ್ಲಿ ಯಾವ್ದು ಕರೆಕ್ಟ್ ಆಗ್ಬೋದು? ಫಾರ್ ಮಾಡ್ಯುಲೇಟಿಂಗ್ ಆಸ್ ವೆಲ್ ಆಸ್ ಡಿಮಾಡ್ಯುಲೇಟಿಂಗ್ ದ ಸಿಗ್ನಲ್. ಸೊ ಆಯ್ಕೆ 3 ಅದು ಸಿ ಕರೆಕ್ಟಾಗಿ ಹೊಂದಾಣಿಕೆ ಆಗುತ್ತೆ. ಸೊ ಫಾರ್ ಮಿಕ್ಸಿಂಗ್ ದ ಸಿಗ್ನಲ್ ಆಮೇಲೆ ಇದಕ್ಕೂ ಆನ್ಸರ್ ಹೇಳ್ತೀನಿ ಗೈಸ್, ನಿಮಗೆ ಇದು ಗೊತ್ತಿರಬೇಕು. ಸೊ ಫಾರ್ ಮಿಕ್ಸಿಂಗ್ ದ ಸಿಗ್ನಲ್ ಮಿಕ್ಸರ್ ಅಂತಾರೆ. ಸೊ MIXER. ಸೊ MIXER ಸಿಗ್ನಲನ್ನು ಮಿಕ್ಸ್ ಮಾಡೋ ಒಂದು ಎಲೆಕ್ಟ್ರಾನಿಕ್ ಯೂನಿಟ್ಗೆ ಮಿಕ್ಸರ್ ಅಂತ ಕರಿತೀವಿ. ಫಾರ್ ಆಂಪ್ಲಿಫೈಯಿಂಗ್ ದ ಒರಿಜಿನಲ್ ಸಿಗ್ನಲ್ ಆಂಪ್ಲಿಫೈಯರ್ ಅಂತ ಕರಿತೀವಿ. ಸೊ ಎ ಅಂತ ರಿಪ್ರೆಸೆಂಟ್ ಮಾಡ್ತೀವಿ, ಅದನ್ನು ಆಂಪ್ಲಿಫೈಯರ್ ಅಂತೀವಿ. ಸೊ ಫಾರ್ ಮಾಡ್ಯುಲೇಟಿಂಗ್ ಆಸ್ ವೆಲ್ ಆಸ್ ಡಿಮಾಡ್ಯುಲೇಟಿಂಗ್ ಅದನ್ನು ಮಾಡೆಮ್ ಅಂತ ಕರಿತೀವಿ. ಫಾರ್ ರೆಡ್ಯೂಸಿಂಗ್ ದ ಸ್ಟ್ರೆಂತ್ ಆಫ್ ದ ಸಿಗ್ನಲ್ ಡಿಮ್ಮರ್ ಅಂತ ಕರಿತೀವಿ. ಸೊ ಅದನ್ನು ಡಿ ಅಂತ ರಿಪ್ರೆಸೆಂಟ್ ಮಾಡ್ತೀನಿ. ಸೊ ಸಿಗ್ನಲ್ ಒಂದು ಸ್ಟ್ರೆಂತನ್ನು ಕಮ್ಮಿ ಮಾಡೋದಕ್ಕೆ ಡಿಮ್ಮರ್ ಅಂತ ಕರಿತೀವಿ ಎಲೆಕ್ಟ್ರಾನಿಕ್ಸಲ್ಲಿ. ಸೊ ಇದರಲ್ಲಿ ನಿಮಗೆ ನಾನು ಮಾಡಿರೋದು ಒಂದೇ ಕ್ವಶನ್, ಬಟ್ ನಿಮಗೆ 4 ಕ್ವಶನ್ ಆನ್ಸರ್ ಆಗುತ್ತೆ ಇಲ್ಲಿ. ಸೊ ಫಾರ್ ಮಿಕ್ಸಿಂಗ್ ದ ಸಿಗ್ನಲ್ ಮಿಕ್ಸರ್ ಅಂತಾರೆ, ಫಾರ್ ಆಂಪ್ಲಿಫೈಯಿಂಗ್ ದ ಸಿಗ್ನಲ್ ಆಂಪ್ಲಿಫೈಯರ್ ಅಂತಾರೆ, ಫಾರ್ ರೆಡ್ಯೂಸಿಂಗ್ ದ ಸ್ಟ್ರೆಂತ್ ಆಫ್ ದ ಸಿಗ್ನಲ್ ಡಿಮ್ಮರ್ ಅಂತ ಕರಿತೀವಿ. ಸೊ ಹೀಗೆ ನಾನು ಮಾಡಿರೋ ಒಂದು ಕ್ವಶನ್ ಇರಲ್ಲ ಗೈಸ್, ಆ್ಯಕ್ಚುಲಿ 4-5 ಕ್ವಶನ್ ಒಂದು ಕ್ವಶನಲ್ಲಿ ಕವರ್ ಆಗುತ್ತೆ. ಆಲ್ ರೈಟ್, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ವಿಚ್ ಅಮಂಗ್ ದ ಫಾಲೋವಿಂಗ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಯೂಸಸ್ ದ ಮಾಡೆಮ್? ಸೊ ಈ ಕೆಳಗೆ ಕೊಟ್ಟಿರುವಂತಹ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಮಾಡೆಮ್ ಯಾವುದು ಬಳಸುತ್ತದೆ ಅಂತ ಕ್ವಶನ್ ಇದೆ. ಓಕೆ, ಸೊ ಮಾಡೆಮ್ ಯಾವುದು ಬಳಸುತ್ತದೆ ಅಂತ ಕ್ವಶನ್ ಇದೆ. ಸೊ ಇದರಲ್ಲಿ ನೋಡಿ, ಫಸ್ಟ್ ಒನ್ನು TV ಇದೆ, ದೆನ್ ರೇಡಿಯೋ ಇದೆ, ದೆನ್ ಮೊಬೈಲ್ ಇದೆ, ದೆನ್ ಆಲ್ ದಿ ಅಬೋ ಇದೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಡಿವೈಸು ಹೊರಗಿನ ಪ್ರಪಂಚ ಅಥವಾ ಇಂಟರ್ನೆಟ್ ಜೊತೆ ಸಂಪರ್ಕ ಹೊಂದಬೇಕಾದರೆ ನಮಗೆ ಮಾಡೆಮ್ ಇರೋದು ತುಂಬ ಅವಶ್ಯಕತೆ. ಯಾಕಂದರೆ ಯಾವುದೇ ಸಿಗ್ನಲ್ ಕೂಡ ಹಾಗೆ ಟ್ರಾನ್ಸ್ಮಿಟ್ ಆಗಲ್ಲ, ಅದಕ್ಕೆ ಮಾಡ್ಯುಲೇಷನ್ ಮಾಡಿರ್ತಾರೆ, ಡಿಮಾಡ್ಯುಲೇಷನ್ ಮಾಡ್ತಾರೆ. ಸೊ TVಯಲ್ಲಿ ಕಮ್ಯುನಿಕೇಷನ್ ನಡೆಯುತ್ತೆ, ಸೊ TV ಕರೆಕ್ಟ್ ಆನ್ಸರ್. ರೇಡಿಯೋದಲ್ಲೂ ನಡೆಯುತ್ತೆ, ಯಾಕಂದರೆ ರೇಡಿಯೋದಲ್ಲಿ ಸ್ಟುಡಿಯೋದಲ್ಲಿ ಕೂತು ಮಾತನಾಡ್ತಾರೆ, ಅದು ಟವರಿಗೆ ಹೋಗುತ್ತೆ, ಅಲ್ಲಿಂದ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ನಮ್ಮ ಮೊಬೈಲಿಗೆ ರೀಚ್ ಆಗುತ್ತೆ, ಅಲ್ಲಿಂದ ಡಿಕೋಡ್ ಆಗುತ್ತೆ, ಅಲ್ಲಿಂದ ನಮಗೆ ಕೇಳಿಸುತ್ತೆ. ಸೊ ಇನ್ ಬಿಟ್ವೀನ್ ವಾತಾವರಣದಲ್ಲಿ ಆ ಸಿಗ್ನಲು ಟ್ರಾನ್ಸ್ಮಿಟ್ ಅಥವಾ ರಿಸೀವ್ ಆಗಬೇಕಂದ್ರೆ ಅದಕ್ಕೆ ಮಾಡ್ಯುಲೇಷನ್ ಮಾಡಿರ್ತಾರೆ. ಆಮೇಲೆ ಅಫ್ಕೋರ್ಸ್ ಮಾಡ್ಯುಲೇಷನ್ ಮಾಡಿದ್ಮೇಲೆ ಡಿಮಾಡ್ಯುಲೇಷನ್ ಮಾಡಲೇಬೇಕು. ಸೊ ಉಪ್ಪು ತಿಂದರೆ ನೀರು ಕುಡಿಯಲೇಬೇಕು ಎಂದ ಹಾಗೆ ಮಾಡ್ಯುಲೇಷನ್ ಮಾಡಿದ್ರೆ ಡಿಮಾಡ್ಯುಲೇಷನ್ ಮಾಡಲೇಬೇಕು. ಇಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಓಕೆ, ಸೊ ದೆನ್ ಮೊಬೈಲಲ್ಲಿ ಅಫ್ಕೋರ್ಸ್ ಮೊಬೈಲಲ್ಲಿ ಮಾಡ್ತಾರೆ, ಯಾಕಂದರೆ ಮೊಬೈಲ್ ಇರೋದೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಆಗಿದೆ. ಸೊ ಆಲ್ ದಿ ಅಬೋವ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್, ದಟ್ ಈಸ್ ಆಪ್ಷನ್ ಡಿ. ಸೊ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸಲ್ಲೂ ಮಾಡೆಮ್ ಇದ್ದೇ ಇರುತ್ತೆ, ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ಪ್ರಕ್ರಿಯೆಗಳನ್ನು ಮುಂದುವರಿಸೋಕೆ. ಸೊ ಆಪ್ಷನ್ ಡಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ಸೊ ಆಲ್ ರೈಟ್, ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನಲ್ಲಿ ನೋಡಿ,
ಥರ್ಡ್ ಕ್ವಶನ್ ಏನಿದೆ, ಇನ್ ವಿಚ್ ಪಾರ್ಟ್ ಆಫ್ ಟಿ ವಿ ದ ಮಾಡೆಮ್ ಈಸ್ ಯೂಸ್ಡ್. ಸೊ ನಿಮ್ಮ ಮನೆಯಲ್ಲೆಲ್ಲ ಟಿ ವಿ ಇರುತ್ತೆ, ಅದರಲ್ಲಿ ಯಾವ ಪಾರ್ಟ್ನಲ್ಲಿ ಈ ಮಾಡೆಮ್ ಅನ್ನೋದೊಂದು ಇರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಮಾಡೆಮ್ ಜನರಲಿ ಎಲ್ಲಿರುತ್ತೆ, ನಿಮ್ಗೆ ಏನು ಅನ್ಸುತ್ತೆ ನನಗೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ದೆನ್ ನೀವು ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ ಸ್ವಲ್ಪ ಥಿಂಕ್ ಮಾಡಿ ಜನರಲ್ ಆಗಿ ಮಾಡೆಮ್ ಎಲ್ಲಿ ಬೇಕಾಗ್ಬೋದು ನಮಗೆ ಅಂತ. ಸೊ ಗೈಸ್, ನೀವು ಇದನ್ನು ಮಾಡೋದ್ರಿಂದ ಈ ಕ್ವಶನ್ ನಿಮಗೆ ತುಂಬ ನೆನಪಲ್ಲಿ ಉಳಿಯುತ್ತೆ. ಸೊ ನೀವು ಒಂದ್ಸತಿ ಅಟೆಂಪ್ಟ್ ಮಾಡಿ ಫೇಲ್ ಆದರೆ ಆಮೇಲೆ ನೀವು ಒಂದ್ಸತಿ ಅಟೆಂಪ್ಟ್ ಮಾಡಿ ರಾಂಗ್ ಆನ್ಸರ್ ಹಾಕಿ ಆಮೇಲೆ ರೈಟ್ ಆನ್ಸರ್ ಏನು ಅಂತ ಕಂಡ್ಕೊಂಡ್ರೆ ನಿಮಗೆ ತುಂಬಾ ನೆನಪುಳಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದ್ಯಾಟ್ಸ್ ವೈ ನಾನು ಅಂತೀನಿ, ಕಮೆಂಟ್ ಮಾಡಿ ನೀವು ಆಮೇಲೆ ಆನ್ಸರ್ ನೋಡ್ಕೊಳ್ಳಿ. ಸೊ ಇಫ್ ಇಟ್ ಈಸ್ ಮ್ಯಾಚಿಂಗ್ ದೆನ್ ಇಟ್ ಈಸ್ ವೆರಿ ವೆಲ್ ಆ್ಯಂಡ್ ಗುಡ್, ಆ್ಯಂಡ್ ಇಫ್ ಇಟ್ ಈಸ್ ನಾಟ್ ಮ್ಯಾಚಿಂಗ್ ಆಲ್ಸೋ it's okay. So you are learning and you are in the stage of learning, so you can do mistakes as well. Okay, so ಇದರಲ್ಲಿ ಫಸ್ಟ್ ಆಪ್ಷನ್ ನೋಡಿ, ಡಿಸ್ಪ್ಲೇ ಅಂತ ಇದೆ. ಸೊ ಮಾಡೆಮ್ ಯಾವುದ್ರಲ್ಲಿ ಯೂಸ್ ಆಗುತ್ತೆ, ಡಿಸ್ಪ್ಲೇಯಲ್ಲಿ ಇರುತ್ತಾ, ನನಗನ್ಸಲ್ಲ ಡಿಸ್ಪ್ಲೇಲಿರುತ್ತೆ. ಸೊ ಆ್ಯಂಟಿನಲ್ಲೂ ಇರಲ್ಲ. ರಿಸೀವರ್ ನೋಡೋಣ, ಎಲೆಕ್ಟ್ರಿಕ್ ಸರ್ಕ್ಯೂಟ್ರಿ ಇದರಲ್ಲಿರುತ್ತಾ, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಪೋರ್ಟ್ಸಲ್ಲಿರುತ್ತಾ. ಸೊ ಡಿಸ್ಪ್ಲೇ ಅಂದರೆ ಟಿ ವಿ ಡಿಸ್ಪ್ಲೇ, ಅದರಲ್ಲಿ ಮಾಡೆಮ್ ಇರಲ್ಲ. ಆಪ್ಷನ್ ಎ ತಪ್ಪು. ಬಿ ಆ್ಯಂಟಿನಾ ಮೇಲ್ಗಡೆ ಇರುತ್ತೆ, ಅದರಲ್ಲೆಲ್ಲ ಮಾಡೆಮ್ ಇರಲ್ಲ. ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ರಿ ಇದರಲ್ಲಿ ಪವರ್ ಸಪ್ಲೈ ಇರುತ್ತೆ, ಇದ್ರದ್ದು ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ಮತ್ತು ಎಲೆಕ್ಟ್ರಿಕಲ್ ಸಿಗ್ನಲ್ಗೆ ಯಾವುದೇ ಸಂಬಂಧವಿರೋದಿಲ್ಲ. ದೆನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಲೈಕ್ ರಿಮೋಟ್ ಅದು ಇನ್ಪುಟ್ ಡಿವೈಸು, ಔಟ್ಪುಟ್ ಡಿವೈಸು ಸ್ಕ್ರೀನ್ ಕೂಡ ಇರುತ್ತೆ. ಸೊ ಇದಕ್ಕೂ ಸಂಬಂಧವಿಲ್ಲ. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಬಿ ಆಪ್ಷನ್ ಸಿ, ದಟ್ ಈಸ್ ರಿಸೀವರ್. ಸೊ ರಿಸೀವರಲ್ಲಿ ಅಷ್ಟೇ ಇದು ಮಾಡೆಮ್ ಇರುತ್ತೆ, ಬೇರೆ ಕಡೆ ಇರೋದಿಲ್ಲ. ಸೊ ದಟ್ಸ್ ವೈ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ರಿಸೀವರಲ್ಲಿ ಇರುತ್ತೆ. ಸೊ ಇದು ನೋಡಿ ಗೈಸ್, ಸೊ ಇದು ರಿಸೀವರ್ ಅಂತ ಅಂದ್ಕೊಳ್ಳಿ, ಆಮೇಲೆ ಇಲ್ಲಿ ಟಿ ವಿ ಸ್ಕ್ರೀನ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ನಿಮಗೆ ಸಿಗ್ನಲ್ ಈ ಕಡೆಯಿಂದ ಬರುತ್ತೆ. ಸೊ ಟಿ ವಿ ಸ್ಟೇಷನಿಂದ ಸಿಗ್ನಲ್ ಬಂದಿದೆ ಅಂತ ಅಂದ್ಕೊಳ್ಳಿ, ಅದನ್ನು ತೊಗೊಂಡು ಇಲ್ಲಿ ಡಿಮಾಡ್ಯುಲೇಷನ್ ಮಾಡಲಾಗುತ್ತೆ. ಸೊ ಈ ಡಿಮಾಡ್ಯುಲೇಷನ್ ಮಾಡಿದ ಸಿಗ್ನಲನ್ನು ಇಲ್ಲಿ ಕೊಡ್ತೀವಿ. ಸೊ ಇದರಲ್ಲಿ ಕ್ಯಾರಿಯರ್ ಮತ್ತು ಒರಿಜಿನಲ್ ಸಿಗ್ನಲ್ ಎರಡು ಕೂಡ ಇರುತ್ತೆ. ಸೊ ಡಿಮಾಡ್ಯುಲೇಷನ್ ಮಾಡಿದ್ಮೇಲೆ ಇದರಲ್ಲಿ ಓನ್ಲಿ ಒರಿಜಿನಲ್ ಸಿಗ್ನಲ್ ಓ ಉಳಿಯುತ್ತೆ. ಸೊ ಆ ಓ ಸಿಗ್ನಲನ್ನು ಇಲ್ಲಿ ನಾವು ಡಿಸ್ಪ್ಲೇ ಮಾಡಿದಾಗ ನಮಗೆ ಚಿತ್ರಗಳು ಅಥವಾ ಯಾವುದೇ ಡೇಟಾ ಅದೆಲ್ಲ ಕಾಣಿಸುತ್ತೆ. ಸೊ ಒರಿಜಿನಲ್ ಮಾಡ್ಯುಲೇಟೆಡ್ ಸಿಗ್ನಲ್ ಕಮ್ಸ್ ಟು ದ ಡಿಮಾಡ್ಯುಲೇಟರ್ ಹಿಯರ್ ಆ್ಯಂಡ್ ದೆನ್ ಇಟ್ ವಿಲ್ ಬಿ ಗಿವಿಂಗ್ ಒರಿಜಿನಲ್ ಸಿಗ್ನಲ್, ಸೊ ವಿಚ್ ಈಸ್ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್ ಆಫ್ ದ TV. So that's why the modem will be situated in the receiver of a TV. So ಇದಕ್ಕೆ ರಿಲೇಟೆಡ್ ಸ್ವಲ್ಪ ಥಿಯರಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಗೈಸ್, ದ ವರ್ಕ್ ಆಫ್ ಮಾಡೆಮ್ ಕ್ಯಾನ್ ಬಿ ಬೆಸ್ಟ್ ಎಕ್ಸ್ಪ್ಲೇನ್ಡ್ ಬೈ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸೊ ಮಾಡೆಮ್ನ ವರ್ಕನ್ನು ಯಾವ ಸ್ಟೇಟ್ಮೆಂಟಿಂದ ಬೆಸ್ಟ್ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಮಾಡ್ಯುಲೇಟಿಂಗ್ ದ ಸಿಗ್ನಲ್, ಇಟ್ ಈಸ್ ಯೂಸ್ಡ್ ಫಾರ್ ಡಿಮಾಡ್ಯುಲೇಟಿಂಗ್ ದ ಸಿಗ್ನಲ್, ಬೋತ್ ಎ ಆ್ಯಂಡ್ ಬಿ ಆ್ಯಂಡ್ ನನ್ ಆಫ್ ದಿ ಅಬೋವ್ ಮೆನ್ಷನ್ಡ್. ಸೊ ಮಾಡ್ಯುಲೇಷನ್ ಕೆಲಸ ಏನಿರುತ್ತೆ, ಸೊ ಆಲ್ರೆಡಿ ನಾನು ಹೇಳಿದಾಗೆ ಮಾಡ್ಯುಲೇಷನ್ ಅಂದರೆ ಮಾಡ್ಯುಲೇಟಿಂಗ್ ದ ಸಿಗ್ನಲ್ ಆಸ್ ವೆಲ್ ಆಸ್ ಡಿಮಾಡ್ಯುಲೇಟಿಂಗ್ ದ ಸಿಗ್ನಲ್. ಸೊ ಬೋತ್ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಬೋತ್ ಎ ಆ್ಯಂಡ್ ಬಿ. ಅದು ಮಾಡ್ಯುಲೇಷನ್ ಕೂಡ ಮಾಡುತ್ತೆ, ಡಿಮಾಡ್ಯುಲೇಷನ್ ಕೂಡ ಮಾಡುತ್ತೆ. ಸೊ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಫೋರ್ತ್ ಕ್ವಶನ್. ಆಲ್ರೈಟ್, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಓಕೆ, ಸೊ ಇಲ್ಲಿ ನೋಡಿ, ಮಾಡ್ಯುಲೇಷನ್ ಈಸ್ ಡನ್ ಇನ್ ವಿಚ್ ಪಾರ್ಟ್ ಆಫ್ ದ ಎಲೆಕ್ಟ್ರಾನಿಕ್ ಸಿಸ್ಟಮ್. ಸೊ ಇದರಲ್ಲಿ ನೋಡಿ, ಮಾಡ್ಯುಲೇಷನ್ ಯಾವ ಪಾರ್ಟಲ್ಲಿ ಮಾಡ್ತೀವಿ, ಎಲೆಕ್ಟ್ರಾನಿಕ್ ಸಿಸ್ಟಮ್ ಇರುತ್ತೆ ಅದರಲ್ಲಿ ಯಾವ ಪಾರ್ಟಲ್ಲಿ ನಾವು ಮಾಡ್ಯುಲೇಷನನ್ನು ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಸೊ ರಿಸೀವರಲ್ಲಿ ಮಾಡ್ತೀವಾ, ಚಾನಲಲ್ಲಿ ಮಾಡ್ತೀವಾ, ಟ್ರಾನ್ಸ್ಮಿಟರಲ್ಲಿ ಮಾಡ್ತೀವಾ, ಅಥವಾ ಈ ಮೂರು ಇದೆಯಲ್ಲ ರಿಸೀವರ್, ಚಾನಲ್ ಮತ್ತು ಟ್ರಾನ್ಸ್ಮಿಟರ್, ಈ ಮೂರರಲ್ಲಿ ಮಾಡ್ತೀವಿ. ಸೊ ಆಲ್ರೆಡಿ ನಿಮಗೆ ನಾನು ಥಿಯರಿಯಲ್ಲಿ ಹೇಳಿದ್ದೀನಿ. ಸೊ ಬ್ಲಾಕ್ ಡಯಾಗ್ರಾಮಿಂದ ನಾನು ಹೇಳಿದ್ದೆ, ಈ ಬ್ಲಾಕ್ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್ ನಿಮಗೆ, ಇದರಲ್ಲಿ ತುಂಬ ಕ್ವಶನ್ಸ್ ಅಡಗಿದೆ ಅಂತ. ಸೊ ನೀವು ನೋಡಿದ್ದೀವಿ, ಇಲ್ಲಿ ಟ್ರಾನ್ಸ್ಮಿಟರ್ ಇತ್ತು, ಇಲ್ಲಿ ಚಾನಲ್ ಇತ್ತು, ಆಮೇಲೆ ಇಲ್ಲಿ ರಿಸೀವರ್ ಇತ್ತು. ಸೊ ಮಾಡ್ಯುಲೇಷನ್ ನಾವು ಎಲ್ಲಿ ಮಾಡಿದ್ದೀವಿ, ಮಾಡ್ಯುಲೇಷನ್ ಟ್ರಾನ್ಸ್ಮಿಟರ್ ಹತ್ರ ಇಲ್ಲಿ ಮಾಡಿದ್ದೀವಿ. ಸೊ ಈ ಕಡೆಯಿಂದ ಲೋಕಲ್ ಜನರೇಟರ್ ಬಂತು, ಇಲ್ಲಿ ಟ್ರಾನ್ಸ್ಮಿಷನ್. ಸೊ ನಾನು ನಿಮಗೆ ತೋರಿಸ್ತೀನಿ, ವೇಟ್ ಮಾಡಿ. ಸೊ ಓಕೆ, ಸೊ ನೀವು ನೋಡಿದಿರಲ್ಲ, ಸೊ ಅದರಲ್ಲಿ ಟ್ರಾನ್ಸ್ಮಿಟರ್ ಹತ್ರ ನಾವು ಮಾಡ್ಯುಲೇಷನನ್ನು ಮಾಡ್ತೀವಿ. ಸೊ ದ್ಯಾಟ್ಸ್ ವೈ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಮಾಡ್ಯುಲೇಷನ್ ಮಾಡೋದು ಟ್ರಾನ್ಸ್ಮಿಟರ್ ಹತ್ರ, ಆಮೇಲೆ ಡಿಮಾಡ್ಯುಲೇಷನ್ ಮಾಡೋದು ರಿಸೀವರ್ ಹತ್ರ. ಟ್ರಾನ್ಸ್ಮಿಟರ್ ಆಪೋಸಿಟ್ ರಿಸೀವರ್ ಇರುತ್ತೆ, ಅಂದರೆ ಈ ಸೈಡಲ್ಲಿ ರಿಸೀವರ್ ಇರುತ್ತೆ. ಸೊ ನಾವು ಅಲ್ಲಿ ಡಿಮಾಡ್ಯುಲೇಷನನ್ನು ಮಾಡ್ತೀವಿ. ಸೊ ದ್ಯಾಟ್ಸ್ ವೈ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್, ದಟ್ ಈಸ್ ಅಟ್ ದ ಎಂಡ್ ಆಫ್ ಟ್ರಾನ್ಸ್ಮಿಟರ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಡಿಮಾಡ್ಯುಲೇಷನ್ ಈಸ್ ಡನ್ ಇನ್ ವಿಚ್ ಪಾರ್ಟ್ ಆಫ್ ದ ಎಲೆಕ್ಟ್ರಾನಿಕ್ ಸಿಸ್ಟಮ್. ಸೊ ಆಲ್ರೆಡಿ ನಾನು ಆನ್ಸರ್ ಹೇಳಿದ್ದೀನಿ, ರಿಸೀವರಲ್ಲಿ ಮಾಡ್ತೀವಿ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಸೊ ಇದನ್ನು ಇರೇಸ್ ಮಾಡ್ತೀನಿ, ವೇಟ್ ಮಾಡಿ ಗೈಸ್ ಸ್ವಲ್ಪ. ಓಕೆ, ಆಲ್ರೈಟ್. ಸೊ ದ ಡಿವೈಸ್ ವಿಚ್ ಇನ್ಕ್ರೀಸಸ್ ದ ಸ್ಟ್ರೆಂತ್ ಆಫ್ ಒರಿಜಿನಲ್ ಸಿಗ್ನಲ್ ಈಸ್ ಕಾಲ್ಡ್ ಆಸ್. ಸೊ ಒರಿಜಿನಲ್ ಸಿಗ್ನಲ್ನ ಸ್ಟ್ರೆಂತ್ ಇನ್ಕ್ರೀಸ್ ಮಾಡುವಂಥ ಒಂದು ಡಿವೈಸ್ಗೆ
ಏನು ಅಂತೀವಿ? ಸೊ ಮಾಡ್ಯುಲೇಟರ್ ಅಂತೀವ, ಡಿಮಾಡ್ಯುಲೇಟರ್ ಅಂತೀವ, ಆಂಪ್ಲಿಫೈಯರ್ ಅಂತೀವ ಅಥವಾ ಡಿಮ್ಮರ್ ಅಂತೀವಿ? ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಒರಿಜಿನಲ್ ಸಿಗ್ನಲ್ ಸ್ಟ್ರೆಂತ್ ಇನ್ಕ್ರೀಸ್ ಮಾಡೋ ಒಂದು ಡಿವೈಸ್ಗೆ ಮಾಡ್ಯುಲೇಟರ್ ಅಂತ ಅಂತೀವಿ. ಸೊ ಮಾಡ್ಯುಲೇಟರ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ಇದರಲ್ಲಿ ನೋಡಿ ಗೈಸ್, ಆಂಪ್ಲಿಫೈಯರ್ ಅಂತಂದರೆ ಸಿಗ್ನಲನ್ನು ಜಾಸ್ತಿ ಮಾಡುತ್ತೆ, ಬಟ್ ಸ್ಟ್ರೆಂತ್ ಜಾಸ್ತಿ ಮಾಡಲ್ಲ, ಅದು ಪವರ್ ಜಾಸ್ತಿ ಮಾಡುತ್ತೆ. ಸೊ ಪವರ್ ಇನ್ಕ್ರೀಸ್ ಮಾಡುತ್ತೆ. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಬಿ ಆಪ್ಷನ್ ಎ, ದಟ್ ಈಸ್ ಮಾಡ್ಯುಲೇಟರ್. ಸೊ ಆಂಪ್ಲಿಫೈಯರ್ ಸಿಗ್ನಲ್ನ ಸ್ಟ್ರೆಂತ್ ಜಾಸ್ತಿ ಮಾಡಲ್ಲ, ಅದು ಪವರ್ ಜಾಸ್ತಿ ಮಾಡುತ್ತೆ. ಸೊ ದ್ಯಾಟ್ಸ್ ವೈ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಸೊ ಅದನ್ನೇ ನೀವು ಟಿಕ್ ಹಾಕಬೇಕು. ಓಕೆ, ಆಲ್ ರೈಟ್. ಸೊ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ. ಸೊ ನೆಕ್ಸ್ಟ್ ಕ್ವಶನಲ್ಲಿ ನೋಡಿ ಗೈಸ್ ಏನಿದೆ ಅಂತ. ಸೊ ಇದು ಎರೇಸ್ ಮಾಡ್ತೀನಿ, ವೇಟ್ ಮಾಡಿ. ಸೊ ಇದರಲ್ಲಿ ನೋಡಿ 8th ಕ್ವಶನ್ ಏನಿದೆ. ಸೊ 8th ಕ್ವಶನ್ ತುಂಬ ಈಸಿಯಾಗಿರೋದು ಗೈಸ್. ಓಕೆ, ಸೊ ಇದು ಆಲ್ರೆಡಿ ಬಹಳ ಸತಿ ಕೇಳಿರೋದಂತ. ನಾ ಮಾಡಿರೋ ಈ ಎಲ್ಲ ಕ್ವಶನ್ಸ್ ಕೂಡ ಕೇಳಿರೋದಿದೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲೆಲ್ಲ ಕೇಳಿದ್ದನ್ನು ಪರ್ಟಿಕ್ಯುಲರ್ ಟಾಪಿಕಲ್ಲಿ ನಾನು ಲಿಸ್ಟ್ ಮಾಡ್ತೀನಿ. ಸೊ ಆಲ್ರೆಡಿ ಒಂದಿಷ್ಟು ಕ್ವಶನ್ ಇರುತ್ತೆ, ಆಮೇಲೆ ಸ್ವಂತ ಒಂದಿಷ್ಟು ಕ್ವಶನ್ಸನ್ನು ಇದರಲ್ಲಿ ಆ್ಯಡ್ ಮಾಡಿ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಓಕೆ, ಸೊ ದ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ರಿ ಯೂಸ್ಡ್ ಫಾರ್ ಜನರೇಟಿಂಗ್ ಕ್ಯಾರಿಯರ್ ಸಿಗ್ನಲ್ ಈಸ್ ಕಾಲ್ಡ್ ಆಸ್. ಸೊ ನೋಡಿ ಹೇಗಿದೆ, ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ರಿ ಕ್ಯಾರಿಯರ್ ಸಿಗ್ನಲ್ ಅನ್ನು ಜನರೇಟ್ ಮಾಡುತ್ತೆ. ಸೊ ಆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ರಿಗೆ ಪರ್ಟಿಕ್ಯುಲರ್ ಹೆಸರು ಇರುತ್ತೆ. ಸೊ ಆ ಹೆಸರು ಏನು ಅಂತ ನಿಮಗೆ ಕೇಳ್ತಿದ್ದಾರೆ. ಸೊ ಲೋಕಲ್ ಆಸಿಲೇಟರ್, ಆಂಪ್ಲಿಫೈಯರ್, ರೆಸಿಸ್ಟರ್ ಆ್ಯಂಡ್ ರೆಸೊನೆನ್ಸ್ ಸರ್ಕ್ಯೂಟ್ ಅಂತ 4 ಆಪ್ಷನ್ ಇದೆ. ಸೊ ಆಂಪ್ಲಿಫೈಯರ್ ಅಲ್ಲ, ರೆಸಿಸ್ಟರ್ ಅಲ್ಲ, ರೆಸೊನೆನ್ಸ್ ಸರ್ಕ್ಯೂಟ್ರಿ ಕೂಡ ಅಲ್ಲ, ಲೋಕಲ್ ಆಸಿಲೇಟರ್. ಆಲ್ರೆಡಿ ನಾನು ಬ್ಲಾಕ್ ಡಯಾಗ್ರಾಮಲ್ಲಿ ತೋರಿಸಿದೆ ನಿಮಗೆ. ಇಲ್ಲಿ ಮೇಲ್ಗಡೆ ಅಂತ ಒಂದು ಲೋಕಲ್ ಆಸಿಲೇಟರ್ ಬಂದಿತ್ತು. ಸೊ ಆ ಲೋಕಲ್ ಆಸಿಲೇಟರು ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ ಎರಡೂ ಕಡೆ ಸೇಮ್ ಇರುತ್ತೆ. ಸೊ ಅದೇ ಲೋಕಲ್ ಆಸಿಲೇಟರ್ನ ಎರಡೂ ಕಡೆ ಯೂಸ್ ಮಾಡ್ತಾರೆ. ಸೊ ಅದರಿಂದನೇ ಕ್ಯಾರಿಯರ್ ಸಿಗ್ನಲ್ ಜನರೇಟ್ ಆಗುತ್ತೆ ಅಂತ. ಸೊ ದ್ಯಾಟ್ಸ್ ವೈ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಲೋಕಲ್ ಆಸಿಲೇಟರ್ ವಿಚ್ ವಿಲ್ ಪ್ರೊಡ್ಯೂಸ್ ಐದರ್ ಸೈನ್ ವೇವ್ ಆದರೂ ಪ್ರೊಡ್ಯೂಸ್ ಮಾಡುತ್ತೆ, ಕಾಸ್ ಆದರೂ ಪ್ರೊಡ್ಯೂಸ್ ಮಾಡುತ್ತೆ, ಸ್ಕ್ವೇರ್ ಆದರೂ ಪ್ರೊಡ್ಯೂಸ್ ಮಾಡಬಹುದು. ಸೊ ಡಿಪೆಂಡಿಂಗ್ ಆನ್ ದ ಅಪ್ಲಿಕೇಶನ್ ಇಟ್ ವಿಲ್ ಬಿ ಪ್ರೊಡ್ಯೂಸಿಂಗ್ ಅ ಪರ್ಟಿಕ್ಯುಲರ್ ಸೈನ್, ಕಾಸ್ ಆರ್ rectangular pulses there. So that's why a local oscillator will be producing the carrier signal. So option A will be the correct answer. All right, so next question ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, 9th ಕ್ವಶನು. ಸೊ ಇದು ಲಾಸ್ಟ್ 2 ಕ್ವಶನ್ ಗೈಸು ಅಪ್ಲೈ ಟೈಪ್ ಆಫ್ ಕ್ವಶನ್ಸ್ ಇರುತ್ತೆ ಯಾವಾಗಲೂ. ಸೊ ನಾನು ಮಾಡ್ತಿರೋ ಸೀರೀಸಲ್ಲೆಲ್ಲ ಅಪ್ಲೈ ಟೈಪ್ ಆಫ್ ಕ್ವಶನ್ಸ್ ಅಂದರೆ ಸ್ವಲ್ಪ ಟ್ರಿಕಿ ಆಗಿರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಕ್ವಶನ್ಸನ್ನು ಕರೆಕ್ಟಾಗಿ ಓದ್ಕೊಂಡ್ರೆ ಆನ್ಸರ್ ಮಾಡ್ಬೋದು. ಸೊ ಇದರಲ್ಲಿ ನೋಡಿ ಏನಿದೆ 9th ಪ್ರಾಬ್ಲಮು. ದೇರ್ ಆರ್ 2 ರೇಡಿಯೋ ಸ್ಟೇಷನ್ಸ್, ನೇಮ್ಲಿ ಎ ಆ್ಯಂಡ್ ಬಿ. 2 ರೇಡಿಯೋ ಸ್ಟೇಷನ್ಸ್ ಇದೆ, ಎ ಮತ್ತು ಬಿ. ನೌ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ ವೆರಿ ಹೈ. ಸೊ ಇದು ತುಂಬ ಇಂಪಾರ್ಟೆಂಟ್. ಆ 2 ಸ್ಟೇಷನ್ಸ್, ಎ ಸ್ಟೇಷನ್ ಮತ್ತು ಬಿ ಸ್ಟೇಷನ್ ಮಧ್ಯೆ ಒಂದು ದೂರ ಇದೆಯಲ್ಲ, ಅದು ತುಂಬ ಜಾಸ್ತಿ ಇದೆ. ಓಕೆ, ಸೊ ಇಫ್ ವಿ ವಾಂಟ್ ಟು ಟ್ರಾನ್ಸ್ಮಿಟ್ ದ ಸಿಗ್ನಲ್ ಆಟ್ ಟವರ್ ಎ ಆ್ಯಂಡ್ ರಿಸೀವ್ ದ ಸೇಮ್ ಒರಿಜಿನಲ್ ಸಿಗ್ನಲ್ ಆಟ್ ಟವರ್ ಬಿ. ಸೊ ಇವಾಗ ಏನಿದೆ, 2 ಟವರ್ ಇದೆ, ಎ ಒಂದು ಟವರು ಮತ್ತು ಬಿ ಒಂದು ಟವರ್ ಇದೆ. ಓಕೆ, ಸೊ ಇದರ ನಡುವಿನ ಡಿಸ್ಟೆನ್ಸ್ ತುಂಬ ಜಾಸ್ತಿ ಇದೆ. ಇಲ್ಲಿ ನಾವು ಒಂದು ಸಿಗ್ನಲ್ ಎಸ್ ಅನ್ನು ಟ್ರಾನ್ಸ್ಮಿಟ್ ಮಾಡ್ತಿದ್ದೀವಿ. ಸೊ ಆ ಎಸ್ ಟ್ರಾನ್ಸ್ಮಿಟ್ ಮಾಡಿದಂಥ ಸಿಗ್ನಲನ್ನು ನಾವು ಟವರ್ ಬಿ ಹತ್ರ ತಗೋಬೇಕಂದ್ರೆ, ರಿಸೀವ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ಸೊ ದೆನ್ ವಿಚ್ ಅಮಂಗ್ ದ ಫಾಲೋಯಿಂಗ್ ಟೆಕ್ನಿಕ್ ಶುಡ್ ಬಿ ಯೂಸ್ಡ್? ಸೊ ಎ ಮತ್ತು ಬಿ ಜಾಸ್ತಿ ಡಿಸ್ಟೆನ್ಸ್ ಇರೋದ್ರಿಂದ ಬೇರ್ ಸಿಗ್ನಲ್ಲು ಈ ಬಿಗೆ ರೀಚ್ ಮಾಡೋಕ್ಕೆ ಸಾಧ್ಯವಿಲ್ಲ. ಅಂದರೆ ಅದ್ರ ಸ್ಟ್ರೆಂತ್ ಕಮ್ಮಿ ಇರುತ್ತೆ. ಸೊ ಅದ್ರ ಸ್ಟ್ರೆಂತ್ ಜಾಸ್ತಿ ಮಾಡೋಕ್ಕೆ ನಾವು ಯಾವ ಸಿಗ್ನಲನ್ನು ಅಥವಾ ಯಾವ ಟೆಕ್ನಿಕನ್ನು ಇಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ಕ್ವಶನ್ಸ್ ಕೇಳ್ತಿದ್ದಾರೆ. ಸೊ ಇಲ್ಲಿ ನೋಡಿ ಆಪ್ಷನ್ಸಲ್ಲಿ ಏನಿದೆ, ಡಿಮಾಡ್ಯುಲೇಷನ್ ಯೂಸ್ ಮಾಡಬೇಕಾ, ಮಾಡ್ಯುಲೇಷನ್ ಯೂಸ್ ಮಾಡಬೇಕಾ, ಬೋತ್ ಎ ಆ್ಯಂಡ್ ಬಿ, ಅಥವಾ ಆಂಪ್ಲಿಫಿಕೇಶನ್ ಮಾಡಬೇಕಂತ. ಸೊ ನೀವು ಗೆಸ್ ಮಾಡಿರ್ಬೋದು ಆನ್ಸರ್, ಮತ್ತು ಅದು ಕರೆಕ್ಟಾಗಿ ಕೂಡ ಇದೆ. ಸೊ ಮಾಡ್ಯುಲೇಷನ್ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಆಲ್ರೆಡಿ ನಾವು ಮಾಡ್ಯುಲೇಷನ್ ಬಗ್ಗೆನೇ ಡಿಸ್ಕಸ್ ಮಾಡ್ತಿರೋದ್ರಿಂದ ನಿಮಗೆ ಗೆಸ್ ಮಾಡೋಕ್ಕೆ ತುಂಬ ಈಸಿ ಆಗ್ತಿದೆ. ಯಾಕಂದರೆ ನಾನು ಯಾವುದೇ ಅಪ್ಲೈಡ್ ಕ್ವಶನ್ಸ್ ಇಲ್ಲಿ ರಿಪ್ರೆಸೆಂಟ್ ಮಾಡಿದ್ರು ಅದೆಲ್ಲ ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಬಟ್ ಕ್ವಶನ್ ಪೇಪರಲ್ಲೆಲ್ಲ ಹಂಗಿರಂಗಿಲ್ಲ, ನಮ್ಗೆ ಗೊತ್ತಾಗಲ್ಲ. ಸೊ ಸಮ್ಟೈಮ್ಸ್ ಆಂಪ್ಲಿಫಿಕೇಶನ್ ಅಂತ ಅನಿಸುತ್ತೆ, ಯಾಕಂದರೆ ಆಂಪ್ಲಿಫೈ ಅಂದರೆ ಸಿಗ್ನಲ್ ಸ್ಟ್ರೆಂತ್ ಜಾಸ್ತಿ ಮಾಡೋದು. ಸೊ ಮೇ ಬಿ ಇದು ಆಂಪ್ಲಿಫಿಕೇಶನ್ ಇರ್ಬೋದು ಅಂತ ಅನಿಸುತ್ತೆ. ಬಟ್ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಬಿ ಮಾಡ್ಯುಲೇಷನ್, ಬಿಕಾಸ್ ಆಂಪ್ಲಿಫಿಕೇಶನ್ ಆಲ್ರೆಡಿ ಹೇಳಿದಾಗೆ ಪವರ್ ಜಾಸ್ತಿ ಮಾಡುತ್ತೆ, ಮಾಡ್ಯುಲೇಷನಲ್ಲಿ ಸಿಗ್ನಲ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಅದರಿಂದ ಅದು ಕವರ್ ಮಾಡುವಂಥ ಡಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ದ್ಯಾಟ್ಸ್ ವೈ ಮಾಡ್ಯುಲೇಷನ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್, ದ್ಯಾಟ್ ಈಸ್ ಆಪ್ಷನ್ ಬಿ. ಆಲ್ ರೈಟ್, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಅಂತ. ಸೊ ಇದು ಕೂಡ ಒಂದು ಪ್ರಾಬ್ಲಮ್ ಇದೆ ಗೈಸ್. ಸೊ ಈ ಥರದ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡಿಬಿಟ್ರೆ ನಿಮಗೆ ಬೇಸಿಕಲಿ ಯಾವುದೇ ಕ್ವಶನ್ ಕೇಳಿದ್ರು ಆರಾಮಾಗಿ ಲೆಫ್ಟ್ ಹ್ಯಾಂಡಲ್ಲಿ ಟಿಕ್ ಹಾಕ್ತೀರಾ.
ಸೊ ದ್ಯಾಟ್ಸ್ ವೈ ಈ ಪ್ರಾಬ್ಲಮ್ಸನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋನ ಪದೇ ಪದೇ ನೋಡಿ, ಸ್ವಲ್ಪ ಪಾಸ್ ಮಾಡಿ ನೋಡಿ, ಸೊ ಏನಿದೆ ಅಂತ ಕ್ಲಿಯರಾಗಿ ಓದ್ಕೊಳ್ಳಿ. ಆಮೇಲೆ ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಗೈಸ್ ಕಮೆಂಟಲ್ಲಿ ಹಾಕಿ. ನಾನು ತುಂಬ ಪ್ರಯತ್ನ ಮಾಡ್ತೀನಿ, ನನ್ನಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಮಾಡೋಕ್ಕೆ. ಓಕೆ, ಸೊ ಕಮಿಂಗ್ ಟು ದ ಕ್ವಶನ್ ಹಿಯರ್, ದೇರ್ ಆರ್ 2 ಫ್ರೆಂಡ್ಸ್, ಅಲೆಕ್ಸ್ ಆ್ಯಂಡ್ ಟಾಮ್. ಸೊ ಅಲೆಕ್ಸ್ ಮತ್ತು ಟಾಮ್ ಅನ್ನೋರು ಇಬ್ಬರು ಗೆಳೆಯರು. ಸೊ ದ ಟಾಮ್ಸ್ ಸೆಲ್ ಫೋನ್ ಈಸ್ ಹ್ಯಾವಿಂಗ್ ಅ ಒರಿಜಿನಲ್ ಸಿಗ್ನಲ್ ಸ್ಟ್ರೆಂತ್ ಆಫ್ 3 dB. ಸೊ ಇದನ್ನೆಲ್ಲ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಗೈಸ್. ಸೊ 3 dB ಅಪ್ಪ ಏನು, ಆಮೇಲೆ ಇದೆಲ್ಲ ಏನು ಅಂತ. ಸೊ ಜಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. 3 dB ಅನ್ನೋದು ಸಿಗ್ನಲ್ ಸ್ಟ್ರೆಂತ್, ಡಿ ಬಿ ಅಂತಂದರೆ ಡಾಪ್ಸನ್ ಯೂನಿಟ್. ಸೊ ಡಿ ಬಿಯಲ್ಲಿ ಒಂದು ಸಿಗ್ನಲ್ನ ಸ್ಟ್ರೆಂತನ್ನು ಡಿ ಬಿಯಲ್ಲಿ ಅಳಿತೀವಿ ನಾವು. ಓಕೆ, ಆ್ಯಂಡ್ ಇಟ್ ಈಸ್ ಎವಿಡೆಂಟ್ ಫ್ರಮ್ ಪ್ರೀವಿಯಸ್ ರಿಸಲ್ಟ್ಸ್ ಆಫ್ ಸರ್ವೆ ದ್ಯಾಟ್ if a information has to be received properly at the receiver end, then its signal strength should be at least 10 dB. so ಇದು ಇಂಪಾರ್ಟೆಂಟ್ ಗೈಸ್. ಸೊ ಪ್ರೀವಿಯಸ್ ಏನು ಸರ್ವೆ ಮಾಡಿದ್ದಾರೆ ಅದರಿಂದ ಇದು ತಿಳಿದು ಬಂದಿದೆ, 10 dB ಅಂದರೆ 10 dB ಸ್ಟ್ರೆಂತ್ ಇದ್ರೆ ಮಾತ್ರ ಜಾಸ್ತಿ ಡಿಸ್ಟೆನ್ಸನ್ನು ಕವರ್ ಮಾಡ್ಬೋದು ಅಂತ. ಬಟ್ ಅಲೆಕ್ಸನ್ ಹತ್ರ ಇರೋ ಸಿಗ್ನಲ್ ಸ್ಟ್ರೆಂತು ಓನ್ಲಿ 3 dB ಇದೆ, ಅಂದರೆ ಇದು ಕವರ್ ಮಾಡೋಕೆ ಆಗಲ್ಲ. ನೆಕ್ಸ್ಟ್ ನೋಡಿ ಏನು ಕೇಳ್ತಿದ್ದಾರೆ, ದೆನ್ ಇಫ್ ಅಲೆಕ್ಸ್ ವಾಂಟ್ಸ್ ಟು ಶೇರ್ ಸಮ್ ಇನ್ಫಾರ್ಮೇಷನ್ ವಿತ್ ಟಾಮ್, ವಿಚ್ ಟೆಕ್ನಿಕ್ ಶುಡ್ ಅಲೆಕ್ಸ್ ಗೋ ಫಾರ್. ಅಂದರೆ ಅಲೆಕ್ಸ್ ಮತ್ತು ಟಾಮ್ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಅಲೆಕ್ಸನ್ ಹತ್ರ ಇರುವಂಥ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ನ ಸಿಗ್ನಲ್ ಸ್ಟ್ರೆಂತು 3 dB ಇದೆ. ಬಟ್ ಸರ್ವೆಯಿಂದ ಏನು ತಿಳಿದು ಬರುತ್ತೆ, 10 dB ಇದ್ದರೆ ಮಾತ್ರ ಕಮ್ಯುನಿಕೇಷನ್ ಸಾಧ್ಯ ಅಂತ. ಸೊ ಅಲೆಕ್ಸ್ ಹತ್ರ ಇರೋ ಸಿಗ್ನಲ್ ಸ್ಟ್ರೆಂತು ಸದ್ಯಕ್ಕೆ 10 dB ಗಿಂತ ಕಡಿಮೆ ಇದೆ, ಅಂದರೆ ಅದು ರೀಚ್ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಕೆಳಗಿನ ಯಾವ ಟೆಕ್ನಿಕನ್ನು ಯೂಸ್ ಮಾಡಿ ಅಲೆಕ್ಸ್ ಟಾಮನ್ ಹತ್ರ ಮಾತಾಡ್ಬೋದು ಅಥವಾ ಇನ್ಫಾರ್ಮೇಷನ್ ಶೇರ್ ಮಾಡ್ಬೋದು ಅಂತ ಕ್ವಶನು. ಓಕೆ, ಸೊ ಆಪ್ಷನ್ಸ್ ನೋಡಿ, ರೆಕ್ಟಿಫಿಕೇಶನ್ ಅಂತ ಫಸ್ಟ್ ಆಪ್ಷನ್ ಇದೆ, ಮಾಡ್ಯುಲೇಷನ್ ಅಂತ ಸೆಕೆಂಡ್ ಆಪ್ಷನ್ ಇದೆ, ಟ್ರಾನ್ಸ್ಫಾರ್ಮೇಷನ್ ಅಂತ ಥರ್ಡ್ ಆಪ್ಷನ್ ಇದೆ, ಮಲ್ಟಿಪ್ಲೆಕ್ಸಿಂಗ್ ಅಂತ ಫೋರ್ತ್ ಆಪ್ಷನ್ ಇದೆ. ಸೊ ರೆಕ್ಟಿಫಿಕೇಶನ್ ಅಂದರೆ AC to DC ಕನ್ವರ್ಷನ್, ಇದು ಇಲ್ಲಿ ಸಂಬಂಧ ಆಗಲ್ಲ ಗೈಸ್. ಟ್ರಾನ್ಸ್ಫಾರ್ಮೇಷನ್ ಇದನ್ನು ಸಂಬಂಧ ಆಗಲ್ಲ. ಮಲ್ಟಿಪ್ಲೆಕ್ಸಿಂಗ್ ಅಂತಂದರೆ ಎರಡು ಸಿಗ್ನಲ್ನ ಟೈಮ್ ಬೈ ಟೈಮಲ್ಲಿ ಹಾಪ್ ಮಾಡೋದು ಅಂತ. ಅಂದರೆ ಈ ಕಾನ್ಸೆಪ್ಟನ್ನು ಮಲ್ಟಿಪ್ಲೆಕ್ಸಿಂಗ್ ಕಾನ್ಸೆಪ್ಟ್ ಕೂಡ ಇಂಪಾರ್ಟೆಂಟ್ ಇದೆ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಇದನ್ನು ಕೂಡ ಮುಂಬರುವ ದಿನಗಳಲ್ಲಿ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇದು ಆನ್ಸರ್ ಅಲ್ಲ. ಸೊ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಬಿ ಆಪ್ಷನ್ ಬಿ, ದಟ್ ಈಸ್ ಮಾಡ್ಯುಲೇಷನ್. ಸೊ ಮಾಡ್ಯುಲೇಷನ್ ಮಾಡುವ ಮುಖಾಂತರ 3 dB ಸಿಗ್ನಲ್ ಸ್ಟ್ರೆಂತನ್ನು 10 dBಗೆ ಅಲೆಕ್ಸ್ ಏರಿಸ್ತಾನೆ. ಆಮೇಲೆ ಆ ಸಿಗ್ನಲನ್ನು ಟಾಮ್ ಕಡೆ ಟ್ರಾನ್ಸ್ಮಿಟ್ ಮಾಡ್ತಾನೆ. ಆವಾಗ ಆ ಸಿಗ್ನಲ್ ಸಕ್ಸಸ್ಫುಲಿ ಟಾಮ್ಗೆ ರೀಚ್ ಆಗುತ್ತೆ ಮತ್ತು ಅವರಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ದ್ಯಾಟ್ಸ್ ವೈ ಮಾಡ್ಯುಲೇಷನ್ ವಿಲ್ ಬಿ ಯೂಸ್ ಟು ಇನ್ಕ್ರೀಸ್ ದ ಸ್ಟ್ರೆಂತ್ ಆಫ್ ದ ಸಿಗ್ನಲ್. ಸೊ ಆಪ್ಷನ್ ಬಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್, ದ್ಯಾಟ್ ಈಸ್ ಮಾಡ್ಯುಲೇಷನ್. ಸೊ ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ, ಮಾಡ್ಯುಲೇಷನ್ ಅಂದರೆ ಏನು ಮತ್ತು ಏನಕ್ಕೆ ಯೂಸ್ ಮಾಡ್ತೀವಿ ಅದೆಲ್ಲ ಅಂತ. ಸೊ ನೆಕ್ಸ್ಟ್ ನೋಡಿ, ಇವತ್ತಿನ ವಿಡಿಯೋ ಲೆಕ್ಚರ್ ಇಷ್ಟೇ. ಓಕೆ, ಸೊ ಇದರಲ್ಲಿ 10 ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಫಸ್ಟ್ ನಿಮಗೆ ಥಿಯರಿ ಹೇಳಿದ್ದೀನಿ. ನಿಮ್ಗೆ ಬೇಕಂದರೆ ಈ PPTs ಎಲ್ಲ ನಾನು ಶೇರ್ ಮಾಡ್ತೀನಿ ಗೈಸ್. ಜಸ್ಟ್ ನೀವು ಕಮೆಂಟ್ ಮಾಡಿ ಅಥವಾ ನಿಮ್ಮ ಇಮೇಲ್ ID ಹಾಕಿ, ನಾನು ನಿಮಗೆ ಈ ಮಟೀರಿಯಲ್ ಕೂಡ ಶೇರ್ ಮಾಡ್ತೀನಿ. ಸೊ ನೀವು ಯಾವಾಗ ಬೇಕಾದಾಗ ಇದನ್ನು ಆರಾಮಾಗಿ ಓದ್ಕೋಬೋದು, ಅಥವಾ ನೀವು ಜಸ್ಟ್ ಸುಮ್ಮನೆ ನೋಡ್ಕೊತಿರ್ಬೋದು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಲ್ಲ ಸುಮ್ಮನೆ ಸ್ಕ್ರೌಲ್ ಮಾಡ್ತಾ ನೋಡ್ತಾ ಇರಿ, ಅದರಿಂದ ತಲೆಯಲ್ಲಿ ಇರುತ್ತೆ. ಆಮೇಲೆ ಎಕ್ಸಾಮ್ ಮುಂಚೆ ಇವನ್ನೆಲ್ಲ ನೋಡ್ಕೊಂಡು ಹೋಗಿ. ಆಲ್ ದ ಬೆಸ್ಟ್. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಒಳ್ಳೆಯದಾಗಿದೆ ಅಥವಾ ಇನ್ಫಾರ್ಮೇಟಿವ್ ಅನಿಸಿದೆ. ಸೊ ಇನ್ಫಾರ್ಮೇಟಿವ್ ಇದ್ದರೆ ಪ್ಲೀಸ್ ಗೈಸ್ ಒಂದು ಲೈಕ್ ಮಾಡಿ, ಮತ್ತು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಈ ಥರದ ಇಂಟ್ರೆಸ್ಟಿಂಗ್ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ವೀಡಿಯೋಸ್ ಮತ್ತು ವೈರ್ಲೆಸ್ PSI, ಸೊ ಕರ್ನಾಟಕದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುವಂಥ ಮೆಟೀರಿಯಲನ್ನು ನಾವು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ, ಇದರಿಂದ ನಮಗೂ ಕೂಡ ನಿಮ್ಮಿಂದ ಹೆಲ್ಪ್ ಆಗುತ್ತೆ, ಮತ್ತು ನಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ನಿಮ್ಮಿಂದ ಇದೇ ಇರುತ್ತೆ. ಸೊ ದ್ಯಾಟ್ಸ್ ವೈ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್. ಸೊ ಇಷ್ಟು ಹೇಳ್ತಾ ನಮಸ್ಕಾರ ಎಲ್ಲರಿಗೂ, ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.